ಸಮ್ಮೇಳನ ಸಮಿತಿ ಗಜೇಂದ್ರಗಡ ನಗರದ ಹಿಂದೂ ಸಮ್ಮೇಳನದ ಕಾರ್ಯಕ್ರಮ ಈಗ ಸಮಯ ಆಗಿರೋದ್ರಿಂದ ಪ್ರಾರಂಭ ಮಾಡ್ತಾ ಇದೆ. ಈಗ ವೇದಿಕೆ ಮೇಲೆ ಇದು ಕೊನೆ ಫೋಟೋ ಸ್ಟೇಷನ್ ಆಗಬೇಕು. ಸಮಯ ಆಲ್ರೆಡಿ ಆಗಿರೋದ್ರಿಂದ ಮುಂದ್ಗಡೆ ಅದಾದ್ಮೇಲೆ ಮತ್ತೆ ಫೋಟೋ ಸ್ಟೇಷನ್ ಮಾಡೋಣ ಸಮಯ. ಯಾಕಂದ್ರೆ ವಕ್ತಾರರಾಗಿ ಬಂದಿದ್ದಾರೆ, ಪೂಜ್ಯರು ಬಂದಿದ್ದಾರೆ ಆಲ್ರೆಡಿ. ದಯವಿಟ್ಟು ಆ ಕಡೆ ಇದ್ದವ್ರು ದಯವಿಟ್ಟು ಆಮೇಲೆ ಇಲ್ಲಿ ಬಲಗಡೆ ಇದ್ದವ್ರು ಪ್ರಸಾದ್ ಇವ್ ನಮ್ಮವ್ರು ಎಲ್ಲರೂ ಆ ವೇದಿಕೆ ಮೇಲೆ ಕೂಡಿಸ್ಬಾರಿ ದಯವಿಟ್ಟು. ಕಿರಣ್ ಕಮ್ಮಾರ ಇಲ್ಲಿ ನಿಂತವ್ರು ಎಲ್ಲರೂ ಮಕ್ಕಳಿಂದ ಹಿಡಿದು ಎಲ್ಲ ಕಡೆ ಅಲ್ಲಿ ಮುಂದ್ಗಡೆ ಬರ್ಬೇಕು ನೋಡಿ. ಇಲ್ಲಿ ಯಾರು ನಿಲ್ಲಂಗಿಲ್ಲ, ಬಲಗಡೆ ಯಾರು ನಿಂದಿರುವಂಗಿಲ್ಲ ಒಟ್ಟ. ಆಮೇಲೆ ಫೋಟೋ ಸೆಷನ್ ಮಾಡ್ಲಿಕ್ಕೆ ಸಮಯ ಇರ್ತದೆ. ದಯವಿಟ್ಟು ಅದಕ್ಕೆ ದಯವಿಟ್ಟು ಈಗ ಆಲ್ರೆಡಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಆಮೇಲೆ ಕಾರ್ಯಕ್ರಮ ಆದ್ಮೇಲೆ ಮತ್ತೆ ಫೋಟೋ ಸೆಷನ್ ಮಾಡೋಣ ಅಂತ. ಆಯ್ತು, ಮಕ್ಕಳನ್ನ ಬಿಟ್ಟು ದಯವಿಟ್ಟು ಈ ಕಡೆ ಉಳಿಕಿದವ್ರು ಎಲ್ಲರೂ ಮುಂದ್ಗಡೆ ಬರ್ರಿ ದಯವಿಟ್ಟು. ಇಲ್ಲ ಆ ಚೇರ್ ಖಾಲಿ ಇದಾವೆ, ಬರ್ರಿ ಮುಂದ್ಗಡೆ ಬರ್ರಿ ದಯವಿಟ್ಟು. ನಮ್ಮ ಕಾರ್ಯಕರ್ತರು ಕಳ್ಸ್ಕೊಡ್ರಿ ಅವ್ರಿಗೆ. ಅಜ್ಮೀರ್ ಕಳ್ಸ್ರಿ, ಬಡ ಕಳ್ಸ್ರಿ, ಕಳ್ಸ್ಕೊಡ್ರಿ. ನಡ್ರಿ ನಡ್ರಿ ದಯವಿಟ್ಟು. ಇಲ್ಲಿ ಯಾರು ನಿಂದ್ರಬೇಡಿ ವೇದಿಕೆ ಮೇಲೆ. ಮುಂದ್ಗಡೆ ಬರ್ರಿ ದಯವಿಟ್ಟು. ಸರಿ ಸರಿ, ಆ ಕಡೆ ನಡ್ರಿ ದಯವಿಟ್ಟು. ಎಲ್ಲರೂ ಮುಂದ್ಗಡೆ ಬರ್ರಿ ದಯವಿಟ್ಟು, ಮುಂದ್ಗಡೆ ಬರ್ರಿ ದಯವಿಟ್ಟು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮ, ಸಂಘದ ಶತಾಬ್ದಿ ಕಾರ್ಯಕ್ರಮ. ಇದು ಬಹಳ ಶಿಸ್ತಿನಿಂದ ಇರ್ತಕ್ಕಂಥ ಕಾರ್ಯಕ್ರಮ. ದಯವಿಟ್ಟು ಈ ಶಿಸ್ತಿನ ಸಿಪಾಯಿಗಳಂತ ನಾವು ಕೂಡ ಈ ಕಾರ್ಯಕ್ರಮದ ಅಣಿಯಾಗಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಬಲಗಡೆ ಇದ್ದವರು ದಯವಿಟ್ಟು ಎಲ್ಲರೂ ಆ ಕಡೆ ಕಳಿಸಿ. ಆಮೇಲೆ ಫೋಟೋ ಸೆಷನ್ ಮಾಡ್ಲಿಕ್ಕೆ ಸಮಯ ಇರ್ತದೆ ದಯವಿಟ್ಟು. ಯಾಕಂದ್ರೆ ಆಲ್ರೆಡಿ ಪೂಜ್ಯರು ಬಂದಿದಾರ, ವಕ್ತಾರರಾಗಿ ಆಗಮಿಸಿದಾರ. ಬರ್ರಿ ದಯವಿಟ್ಟು ಬರ್ರಿ. ಮಾತಾಡಿ ನಡ್ರಿ ಆ ಕಡೆ, ಮಾತಾಡಿ ಆ ಕಡೆ ನಡ್ರಿ ದಯವಿಟ್ಟು. ದಯವಿಟ್ಟು ಇಲ್ಲಿ ನಿಂತವ್ರು ನಮ್ಮ ಕಾರ್ಯಕರ್ತರು ಬಿಟ್ಟು ಹುಡುಕಿದ್ರು ನಡ್ರಿ, ಕಳಿಸ್ಕೊಡ್ರಿ ದಯವಿಟ್ಟು. ಇಲ್ಲಿ ಹೇಳಕತ್ತಲ್ಲ ಅಲ್ಲಿ ನಡ್ರಿ, ಮುಂದ್ಗಡೆ ನಡ್ರಿ ಎಲ್ಲರೂ. ಹೇಳ್ತಾ ಇದೀವಲ್ಲ ದಯವಿಟ್ಟು ನಿಮ್ಗೆ ವಿನಂತಿ ಮಾಡ್ತಾ ಇದೆ. ದಯವಿಟ್ಟು ಆ ಕಡೆ ನಡ್ರಿ, ಎಲ್ಲರೂ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ದಯವಿಟ್ಟು ಆ ಕಡೆ ನಡ್ರಿ. ನಡ್ರಿ ಚಲೋ ಐತೇನ್ರಿ? ಯಾರು ನಮ್ಮ ಸೌಂಡ್ ಗಜೇಂದ್ರಗಡದ ಇವತ್ತು ಕೂಗಿರೋ ಸೌಂಡ್ ಜಮ್ಮು ಕಾಶ್ಮೀರ ತುತ್ತ ತುದಿಯವರೆಗೂ ಮುಟ್ಬೇಕು. ನಾವಿಲ್ಲೋ ಕೂಗಿರೋ ಸೌಂಡು ಕಾಶ್ಮೀರದ ತುತ್ತ ತುದಿ ಇರ್ತಕ್ಕಂಥ ಆಜು ಬಾಜು ಇರ್ತಕ್ಕಂತಹ ದೇಶಗಳಿಗೂ ಕೇಳಬೇಕು ಗಜೇಂದ್ರಗಡದ ಧ್ವನಿ. ಯಾಕಂದ್ರೆ ನಮ್ಮ ಗಜೇಂದ್ರಗಡ ವಿಶೇಷವಾಗಿ ಶಿವಾಜಿ ಇರ್ತಕ್ಕಂಥ ಅಲ್ಲ, ಸರ್ವ ಧರ್ಮ ಸಮಾಜದ ಏಕೈಕ ಕೇಂದ್ರ, ಶಕ್ತಿ ಕೇಂದ್ರ, ಕರ್ಮಭೂಮಿ ಗಜೇಂದ್ರಗಡ. ಅದಕ್ಕೆ ನಾವೆಲ್ಲರೂ ಮುಷ್ಟಿ ಕಟ್ಟಿ ಜೋರ್ಸೆ ಹೇಳಬೇಕು, ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ಕ್ಯಾಮ್ರಾ ಈ ಕಡೆ ಇದ್ದವ್ರು ದಯವಿಟ್ಟು ಮುಂದೆ ಬಂದ್ಬಿಟ್ರೆ ನಮ್ಮ ಕಾರ್ಯಕರ್ತ ಸರಿ ಬರ್ರಿ. ಉಷ್ಟು ಆ ಕಡೆ ಬರ್ರಿ. ಇಲ್ಲಿ ಯಾರು ನಿಂದ್ರಬೇಡ್ರಿ, ಒಬ್ರು ಹೊರಗಡೆ ಬರ್ರಿ. ಗೌಡ್ರೆ ಬರ್ರಿ. ಹೇಳ್ರಿ ಅಣ್ಣ ಅಲ್ಲಿ ಕೂತಾರ ಹೇಳ್ರಿ. ಹೇಳಿ ಹೇಳಿ ದಯವಿಟ್ಟು ಹೇಳಿ ಮೇಲೆ ಹೇಳ್ರಿ. ಇಲ್ಲಿ ಮುಂದ್ಗಡೆ ಅವ್ರು ನಡ್ರಿ ನಡ್ರಿ, ಕೂಡ್ಬೇಡಿ ಯಾರು ದಯವಿಟ್ಟು ಕೂಡ್ಬೇಡ್ರಿ. ಇಲ್ಲ ಈ ಕಡೆ ಬರ್ರಿಪ್ಪ. ಅಲ್ಲಿ ಯಾರು ಒಳಗೆ ಕಳಿಸ್ಬೇಡ್ರಿ. ಗುರುಗಳ ಈ ಕಡೆ ಕಳಿಸ್ರಿ, ಎಲ್ಲರೂ ಈ ಕಡೆ. ದೇಶ ದೇಶ ದೇಶ
ಹಿಂದೂ ಸಮ್ಮೇಳನ ಸಮಿತಿ ಗಜೇಂದ್ರಗಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಕಾರ್ಯಕ್ರಮ ಇವತ್ತು ನಮ್ಮ ಗಜೇಂದ್ರಗಡ ನಗರದ ಕೋಟೆ ನಾಡಿನಲ್ಲಿ ಬಹಳ ಶೋಭೆ ಯಾತ್ರೆಯನ್ನು ಇವಾಗ ವಿಜೃಂಭಣೆಯಿಂದ ಎಲ್ಲ ಸರ್ವ ಸಮಾಜದ ತಮ್ಮದೇ ಆದಂಥ ಶಕ್ತಿಯನ್ನು ತೋರಿಸ್ತಾ ಈಗ ಆಲ್ರೆಡಿ ಶೋಭಾಯಾತ್ರೆಯನ್ನು ಬಹಳ ವಿಶೇಷವಾಗಿ ಅದನ್ನ ಮುಗಿಸಿ ಬಂದಿದ್ದೀರಿ. ಅದೇ ರೀತಿ ಈಗ ಸರ್ವ ಸಮಾಜದ ಒಂದು ಈ ಸಮಾವೇಶವನ್ನ ನಮ್ಮ ಈ ಕಾರ್ಯಕ್ರಮದ ಸ್ವರೂಪವನ್ನ ಮಾತನಾಡಿ ತಿಳಿಸ್ತೇನೆ. ಆ ಕಾರ್ಯಕ್ರಮದ ಸ್ವರೂಪ ರೀತಿಯಾಗಿ ಒಂದೊಂದೇ ಕಾರ್ಯಕ್ರಮಗಳು ನಡೀತಾವ. ಆಮೇಲೆ ದಯವಿಟ್ಟು ಕೆಲವೊಂದು ನಿಮ್ಗೆ ವಿಷಯ ತಿಳಿಸ್ತದ ಆ ತಕ್ಕಂತೆ ನೀವು ಆ ಕಾರ್ಯಕ್ರಮದ ಅಣಿಯಾಗಬೇಕು. ಮೊದಲನೇದಾಗಿ ವಕ್ತಾರರು ಮಾತನಾಡಬೇಕಾದ್ರೆ ದಯವಿಟ್ಟು ಯಾರು ಎದ್ದು ಹೋಗೋದಾಗ್ಲಿ ಅಥವಾ ಫೋನ್ನಲ್ಲಿ ಮಾತನಾಡಬಾರ್ದು, ದಯವಿಟ್ಟು ವಿನಂತಿ. ಇನ್ನು ಪೂಜ್ಯರ ಆಶೀರ್ವಾದ ಮಾಡಲಿಕ್ಕಿದೆ. ಆ ಆಶೀರ್ವಾದದಲ್ಲಿ ಪೂಜ್ಯರ ಆಶೀರ್ವಾದ ಮಾಡುವಾಗ ಎದ್ದು ಅಡ್ಡಾಡೋದಾಗ್ಲಿ ಅಥವಾ ಸೀಟಿ ಆಗಲಿ ಸೀಟಿ ಹೊಡೆಯೋದು ಅಂತ ಯಾವ ದಯವಿಟ್ಟು ಮಾಡಬಾರ್ದು. ದಯವಿಟ್ಟು ಒಂದು 2 ತಾಸಿನ ಕಾರ್ಯಕ್ರಮ ಇವತ್ತು ಈ ನಮ್ಮ ಹಿಂದೂ ಸಮಾಜ ಸನಾತನ ಧರ್ಮ ಉಳಿಸೋಕ್ಕೋಸ್ಕರವಾಗಿ ವಕ್ತಾರರಾಗಿರ್ತಕ್ಕಂಥವರು ಪೂಜ್ಯರು ನಮ್ಮ ಮಕ್ಕಳ ಸಂಸ್ಕೃತಿ ಏಳಿಗೆ ದೇಶದ ರಾಷ್ಟ್ರೀಯತೆಯನ್ನು ಕಟ್ಟೋಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ತಿಳ್ಕೊಳ್ಳಿಕ್ಕಿದೆ, ವಿಷಯಗಳನ್ನ ಬಹಳಷ್ಟು ವಿಷಯ ತಿಳ್ಕೊಳ್ಳಿಕ್ಕಿದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಬಲಗಡೆ ಇದ್ದವರು ದಯವಿಟ್ಟು ಕಾರ್ಯಕರ್ತರು ಅವು ಕೂಡಿಸ್ರಿ, ಕಡೆ ಇಲ್ಲಿ ಚೇರ್ ಖಾಲಿ ಅದ ನೋಡಿ, ಸುಮ್ಮನೆ ನಿಂತಿದ್ದಾವ ಅಲ್ಲಿ ಅಲ್ಲಿ ಗೇಟ್ ಹತ್ರ ನಿಂತಿದ್ದಾರೆ ನೋಡಿ ಹಿರಿಯರು. ಜಮ್ಮು ಕಾಶ್ಮೀರ ತುತ್ತ ತುದಿವರೆಗೂ ಮುಟ್ಬೇಕು. ನಾವಿಲ್ಲೋ ಕೂಗಿರೋ ಸೌಂಡು ಕಾಶ್ಮೀರದ ತುತ್ತ ತುದಿ ಇರ್ತಕ್ಕಂಥ ಆಜು ಬಾಜು ಇರ್ತಕ್ಕಂತಹ ದೇಶಗಳಿಗೂ ಕೇಳಬೇಕು ಗಜೇಂದ್ರಗಡದ ಧ್ವನಿ. ಯಾಕಂದ್ರೆ ನಮ್ಮ ಗಜೇಂದ್ರಗಡ ವಿಶೇಷವಾಗಿ ಶಿವಾಜಿ ಇರ್ತಕ್ಕಂಥ ಅಲ್ಲ, ಸರ್ವ ಧರ್ಮ ಸಮಾಜದ ಏಕೈಕ ಕೇಂದ್ರ, ಶಕ್ತಿ ಕೇಂದ್ರ, ಕರ್ಮಭೂಮಿ ಗಜೇಂದ್ರಗಡ. ಅದಕ್ಕೆ ನಾವೆಲ್ಲರೂ ಮುಷ್ಟಿ ಕಟ್ಟಿ ಜೋರ್ಸೆ ಹೇಳಬೇಕು, ಬೋಲೋ ಭಾರತ್. ಪೂಜ್ಯರ ಆಶೀರ್ವಚನ, ಕೊನೆಗೆ ವಂದನಾರ್ಪಣೆ, ಕೊನೆಗೆ ಒಂದೇ ಮಾತರಂ ಗೀತೆಯ ಮುಖಾಂತರ ಈ ಕಾರ್ಯಕ್ರಮವನ್ನು ಮುಗಿತದೆ. ಅದಕ್ಕೆ ಇದು ಹಿಂದೂ ಸಮ್ಮೇಳನ ಸಮಿತಿಯ ಈ ಕಾರ್ಯಕ್ರಮದ ಸ್ವರೂಪ. ಅದಕ್ಕೆ ಈಗೆಲ್ಲ ವಕ್ತಾರನ್ನ ಒಂದೊಂದು ಪ್ರಾರಂಭ ಮಾಡೋಣ. ಚೆಕ್ ಮಾಡೋದು. ವೇದಿಕೆಗೆ ಪೂಜ್ಯರು ಆಗಮಿಸ್ತಾ ಇದ್ದಾರೆ. ಪರಮ ಪೂಜ್ಯ ಶ್ರೀ ವಿಶ್ವನಾಥ ಮಹಾಸ್ವಾಮಿಗಳು, ಹಿರೇಮಠ ಜಗದ್ಗುರು ಭೂದೇಶ್ವರ ಮಠ ಪೂಜ್ಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಎಲ್ಲ ಭಕ್ತಿಪೂರ್ವಕವಾಗಿ ಅವ್ರನ್ನ ನಾವು ವೇದಿಕೆಗೆ ಕರೆಯೋಣ ಅಂತೇಳಿ
ಕಾರ್ಯಕ್ರಮಕ್ಕೆ ಶ್ರೀ ವಿಶ್ವನಾಥ್ ಮಹಾಸ್ವಾಮಿಗಳು ಹಿರೇಮಠ, ಜಗದ್ಗುರು ಭೂಜೇಶ್ವರ ಮಠ ರೋಣ, ಅದೇ ರೀತಿಯಾಗಿ ಶ್ರೀ ರವೀಂದ್ರ ಸಿಂಗ್ರಿಜಿ ಗಜೇಂದ್ರಗಡ ನಗರದ ಗಣ್ಯ ವ್ಯಾಪಾರಸ್ಥರು, ಹಿಂದೂ ಸಮಾಜ ಸಮಿತಿಯ ಅಧ್ಯಕ್ಷರು, ಅವರು ಕೂಡ ವೇದಿಕೆಗೆ ಬರಬೇಕು, ಅವರು ವೇದಿಕೆ ಅಲಂಕರಿಸಬೇಕು. ಅದೇ ರೀತಿ ಇವತ್ತಿನ ವಿಶೇಷವಾಗಿ ನಮ್ಮ ಸಮಾಜವನ್ನ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು, ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಕರ್ನಾಟಕ ಉತ್ತರ. ಈಗ ಸಂತೋಷ್ ವಸ್ತ್ರದವರು ಸ್ವಾಗತ ಮತ್ತು ಪರಿಚಯ ಮಾಡಿಕೊಳ್ಬೇಕಂತ ಅಲ್ಲಿ ವಿನಂತಿ ಮಾಡ್ತೇನೆ. ಹಿಂದೂ ಸಮ್ಮೇಳನ ಸಮಿತಿ ಗಜೇಂದ್ರಗಡ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯದಿಂದ ಪರಮ ಪೂಜ್ಯ ಶ್ರೀ ವಿಶ್ವನಾಥ್ ಮಹಾಸ್ವಾಮಿಗಳು ಹಿರೇಮಠ, ಜಗದ್ಗುರು ಭೂಜೇಶ್ವರ ಮಠ ರೋಣ ಈ ಹಿಂದೂ ಸಮ್ಮೇಳನ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಬೇಕಂತ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ಶ್ರೀ ರವೀಂದ್ರ ಸಿಂಗ್ರಿ ಗಜೇಂದ್ರ ನಗರದ ಗಣ್ಯ ವ್ಯಾಪಾರಿಗಳು ಹಾಗೂ ಈ ಹಿಂದೂ ಸಮ್ಮೇಳನ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ, ಅವರು ಕೂಡ ಈ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ, ಶ್ರೀಯುತ ರವೀಂದ್ರಜಿ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು, ಕರ್ನಾಟಕ ಉತ್ತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತಾ ಸ್ವಾಗತ. ಈಗ ಪರಿಚಯ. ವೇದಿಕೆ ಮೇಲೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಶ್ರೀ ವಿಶ್ವನಾಥ್ ಮಹಾಸ್ವಾಮಿಗಳು ಹಿರೇಮಠ, ಜಗದ್ಗುರು ಬೋಧೀಶ್ವರ ಮಠ ರೋಣ, ಡಾಕ್ಟರ್ ಶ್ರೀ ವಿಶ್ವನಾಥ್ ಮಹಾಸ್ವಾಮಿಗಳು ಹಿರೇಮಠ್, ಜಗದ್ಗುರು ಬೋಧೀಶ್ವರ ಮಠ ರೋಣ ಪರಮ ಪೂಜ್ಯರು ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಸಮಾಜ ಹಾಗೂ ಧಾರ್ಮಿಕ ಸೇವಾ ಕಾರ್ಯಗಳನ್ನು ಮಾಡುವುದನ್ನು ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಲಾಗಿದೆ. ಹಾಗೂ ವಿಶ್ವರ್ಷಣ ವಾಹಿನಿಯವರು 98ನೇ ರಾಜ್ಯೋತ್ಸವ ಪ್ರಶಸ್ತಿ, ಕಾಯಕಯೋಗಿ ಎಂಬ ಪ್ರಶಸ್ತಿ ಹಾಗೂ ಪೂಜ್ಯರಿಗೆ ಪ್ರತಿಷ್ಠಿತ ವಿಬಿ ಪ್ರತಿಷ್ಠಾನದವರು ನೀಡುವ ಪಂಚಾಕ್ಷರಿ ಗವಾಯಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪೂಜ್ಯರು ನಾಡಿನಾದ್ಯಂತ ತಮ್ಮ ಪ್ರವಚನಗಳ ಮೂಲಕ ಪ್ರವಚನ ಕೇಸರಿ ಎಂಬ ಬಿರುದನ್ನು ಕೂಡ ಹೊಂದಿದ್ದಾರೆ. ಪೂಜ್ಯರ ನಿಸ್ವಾರ್ಥ ಸೇವೆ ನಾಡಿಗೆ ಬೆಳಕಾಗಲಿ. ಪೂಜ್ಯರು ಆರ್ಥಿಕವಾಗಿ ಸದೃಢವಿಲ್ಲದಿದ್ದರೂ ತಮ್ಮ ಸಮಾಜ ಸೇವೆಯಲ್ಲಿ ಪ್ರಬಲರಾಗಿದ್ದಾರೆ ಎಂಬುದು ಶ್ಲಾಘನೀಯ. ಇವರಿಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಹಾಗೂ ವೇದಿಕೆ ಮೇಲಿರುವ ಈ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ರವೀಂದ್ರ ಸಿಂಗ್ರಿ ಗಜೇಂದ್ರಗಢ ನಗರದ ಗಣ್ಯ ವ್ಯಾಪಾರಿಗಳು ಹಾಗೂ ಹಿಂದೂ ಸಮ್ಮೇಳನ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ. ಇವ್ರಿಗೂ ಕೂಡ ಈ ನಮ್ಮ ಸಮಿತಿಯಿಂದ ಹಾಗೂ ಸರ್ವ ಸಮಾಜದ ವತಿಯಿಂದ ಮತ್ತೊಮ್ಮೆ ಅವರಿಗೆ ಏನಪ್ಪ ಅಂದ್ರೆ ಹೃದಯಪೂರ್ವಕ ಸ್ವಾಗತ. ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಮತ್ತೋರ್ವ ನಮ್ಮ ಮಹನೀಯರು ಶ್ರೀಯುತ ರವೀಂದ್ರಜಿ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರ್ನಾಟಕ ಉತ್ತರ. ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಇವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಇದಿಷ್ಟು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಹನೀಯರ ಒಂದು ಸಣ್ಣ ಪರಿಚಯ ಆಗಿರುತ್ತದೆ ಅಂತೇಳಿ ಮೂಲಕ ತಮಗೆ ತಿಳಿಸುತ್ತಾ, ಈಗ ಮುಂದಿನದಾಗಿ ಸಂತೋಷ್ ಉತ್ತರವರಿಗೆ ಧನ್ಯವಾದಗಳು ಸ್ವಾಗತ ಪರಿಚಯವನ್ನು ಮಾಡಿದ್ದಕ್ಕಾಗಿ. ಈಗ ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರು ಮತ್ತು ಹಿರಿಯರು ಎರಡೂ ಭಾವಚಿತ್ರ ತಾಯಿ ಭಾರತ ಮಾತೆಗೆ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೆ ಪುಷ್ಪಾರ್ಚನೆ ಮಾಡುವ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಫಸ್ಟ್ ಭಾರತ ಮಾತೆಗೆ ಪುಷ್ಪಾರ್ಚನೆ ಆಗಿರುವಂಥದ್ದು. ಭಾರತ ಮಾತೆಗೆ ಎಲ್ಲ ಹಿರಿಯರು ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದಾರೆ. ಬೋಲೋ ಭಾರತ್ ಮಾತಾ ಕಿ. ಅದೇ ರೀತಿಯಾಗಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಭಾವಚಿತ್ರಕ್ಕೆ ಕೂಡ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದಾರೆ. ಹಿಂದೂ ಸ್ವರಾಜ್. ಜೈ ಶಿವಾಜಿ, ಜೈ ಶಿವಾಜಿ. ಇದ್ರ ಜೊತೆಗೆ ಮಾನ್ಯರಿಗೆ
ಸಮಯ ಇಲ್ಲೋದ್ರಿಂದ ಮಾನ್ಯವರಿಗೆ ಗೌರವ ಸಮರ್ಪಣೆ ಮಾಡಬೇಕು. ನಾನು ಕರಿತಿದ್ದಂಗೆನ ಹಾರ, ಶಾಲು, ಪುಟ್ಟಿಯನ್ನು ಯಾರ ಹೆಸರು ಹೇಳ್ತಾನೋ ಅವ್ರು ಅಷ್ಟು ವೇದಿಕೆ ಮೇಲೆ ಬಂದು ಯಾರ ಹೆಸರು ಹೇಳ್ತಾನೋ ಅವ್ರಿಗೆ ಸನ್ಮಾನ ಮಾಡಬೇಕು ಕೂಡಲೇ. ಪೂಜ್ಯರಿಗೆ ಡಾಕ್ಟರ್ ವಿಶ್ವನಾಥ್ ಮಹಾಸ್ವಾಮಿಗಳವರಿಗೆ, ಉಮೇಶ್ ಮಲ್ಲಾಪುರ್ ಅವರು, ಆನಂದ್ ಮಂತ್ರಿಯವರು, ರವಿ ಕಲಾಲ್, ಗಣೇಶ್ ಗುಗಳೋತ್ತರ್, ಅರಳಿ ಅಮರೇಶ್ ಅವರು, ಚಂದ್ರಕಾಂತ್ ಮಹೇಂದ್ರಕರ್ ಅವರು ಪೂಜ್ಯರಿಗೆ ಕೂಡಲೇ ಸನ್ಮಾನ ಮಾಡಬೇಕು. ಬೇಗ ಬೇಗ ಬರಬೇಕು. ಪೂಜ್ಯರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಪೂಜ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಪೂಜ್ಯರು ಸಣ್ಣ ವಯಸ್ಸಿನಲ್ಲೇ ತಾವು ಸನ್ಯಾಸ ಸ್ವೀಕಾರವನ್ನು ಮಾಡಿರತಕ್ಕಂಥವರು. ಭಾಳ ವಿಶೇಷ ಚಿಕ್ಕ ವಯಸ್ಸಿನಲ್ಲಿ ತಮ್ಮದೇ ಆದಂಥ ಜೊತೆಗೆ ಗೌರವ ಡಾಕ್ಟರೇಟನ್ನು ಪಡೆದಕ್ಕಂಥ ಸ್ವಾಮೀಜಿಗಳು ಇಲ್ಲೇ ನಮ್ಮ ಬೂದೇಶ್ವರ ಮಠ ಋಣ ಭಾಳ ವಿಶೇಷವಾಗಿರ್ತಕ್ಕಂಥವ್ರು. ಭಾಳ ಹೆಮ್ಮೆ ಇವತ್ತು ಸಾಧು ಸಂತರ ನಾಡಿನಲ್ಲಿ ಅಂಥವರು ಕೂಡ ನಾವು ಹಿಂದೂಗಳಾಗಿ ಬಿಟ್ಟಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅದೇ ರೀತಿ ಸಮಿತಿಯ ಹಿಂದೂ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂತಹ ರವೀಂದ್ರನಾಥ್ ಸಿಂಗ್ರಿ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು. ಕಿರಣ್ ಕಮಾರ್, ಪ್ರಕಾಶ್ ಪಲ್ಮಾರಿಯವರು, ಮಹಾದಯ ವರ್ಣೇಕರ್, ಈರಣ್ಣ ಚಿನ್ನೂರ್, ಅಂದಪ್ಪ ಸಂಕ್ನೂರ್, ರುದ್ರಮಣಿ ಹಿರೇಮಠ್ ಬೇಗ ಬೇಗ ಬರಬೇಕು. ಈ ಹಿಂದೂ ಸಮ್ಮೇಳನವನ್ನು ಸರಿಸುಮಾರು 2-3 ತಿಂಗಳಿಂದ ತಮ್ಮದೇ ಆದಂತಹ ಶೈಲಿ ಮುಖಾಂತರವಾಗಿ ಇದಕ್ಕೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಾರ. ಜೊತೆಗೆ ತಮ್ಮ ಕರ್ತವ್ಯವನ್ನು ಬಿಟ್ಟು ಈ ಒಂದು ಹಿಂದೂ ಸಮ್ಮೇಳನಕ್ಕಾಗಿ ತಮ್ಮದೇ ಆದಂತಹ ಕಾರ್ಯಕ್ರಮವನ್ನು ಸಲ್ಲಿಸಿದಾರ. ಸಿಂಗ್ರಿ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ, ಇನ್ನು ಪ್ರಮುಖ ಘಟ್ಟದವರು ನಮ್ಮ ಹಿರಿಯರು, ಇವತ್ತಿನ ದಿಕ್ಸೂಚಿ ಭಾಷಣಕಾರರಾಗಿ ನೇಮಿಸಿರ್ತಕ್ಕಂತಹ ರವೀಂದ್ರಜಿ ಅವರಿಗೆ ಅವ್ರಿಗೂ ಕೂಡ ಗೌರವ ಸಮರ್ಪಣೆ ಮಾಡಬೇಕು. ರವಿ ಬಡಿಗೇರವರು, ರಾಜೇಂದ್ರ ಗೋರ್ಪಡೆ ಅವರು, ವಿಶ್ವನಾಥ್ ಕುಷ್ಟಗಿಯವರು, ಪ್ರಸಾದ್ ಬಡಿಗೇರವರು, ಭಾಸ್ಕರ್ ರಾಯಬಾಗಿಯವರು ಬೇಗ ಬರಬೇಕು. ಗಣೇಶ್ ಮಾಡೋದು ಬರ್ರಿ. ದೇಶ 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 ನನ್ನದು, ದೇಶ 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 ನನ್ನದು. ಬಹುಮುಖ್ಯ ಹಿಂದೂ ಸಮ್ಮೇಳನ ಸಮಿತಿಯಾಗಿ ಕಾರ್ಯಕ್ರಮದ ಪ್ರಮುಖ ಘಟ್ಟದಲ್ಲಿದ್ದೇವೆ. ಈಗ ವೈಯಕ್ತಿಕ ಗೀತೆಯನ್ನು ನಾಗರಾಜ್ ಅವರು, ಜೋಡಿ ನಾಗರಾಜ್ ಅವರು ಹಾಡಬೇಕಂತೇಳಿ ವಿನಂತಿ ಮಾಡ್ತೇವೆ. ರೆಕಾರ್ಡಿಂಗ್ ಕೊಟ್ಟಿಲ್ಲ ನಾನು ಆಕಾಶ ಲೈವ್ ಐತೆ ಅಲ್ಲಿ ಲೈವ್ ಇದ್ರೆ ಅಲ್ಲಿ ಕಿಸುತ್ತಾನೆ. ಹೌದಾ? ಲೈಟಿಂಗ್ ಹಾಕ್ಬೇಕು, ಲೈಟಿಂಗ್ ಹಾಕಿ ಕೆಲಸ ಲೈಟ್ ನೋಡಿದೆ ನಾನು ಎನ್ನಯ ಶಿರವನಿಡುವೆನು ಕೀರ್ತಿಯು ಜಗತಿ ಬೇರೆ ಆಸೆಯು ಮನದಲ್ಲಿ ತೊಡರುಗಳೆಲ್ಲ ತುಳಿಯುತ್ತ ಮುಂದೇನು
ಅಡಿಯಲಿ ಶಿರವನಿಡುವೆನು ಅಡಿಯಲಿ. ಹರಿ ಓಂ. ಬಹಳ ವಿಶೇಷವಾಗಿ ಮಾತೆಯನ್ನು ಹಾರೈಸಿ ತಮ್ಮ ಹಾಡಿನ ಮುಖಾಂತರ ಹೇಳಿರ್ತಕ್ಕಂಥ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ, ದಯವಿಟ್ಟು ನಾ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ ಭಕ್ತಾರರ ಭೌತಿಕ ಭಾಷಣಕ್ಕೆ ದಯವಿಟ್ಟು ಈ ಕಡೆ ಕುಂತವ್ರು, ಇಲ್ಲಿ ನಿಂತವ್ರು, ಬಲಗಡೆ ಇದ್ದವರು ದಯವಿಟ್ಟು ಈ ಕಡೆ ಬರ್ರಿ. ಜೊತೆಗೆ ಈಗ ಪ್ರಮುಖ ಘಟ್ಟದಲ್ಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವತಕ್ಕಂತಹ ಗಜೇಂದ್ರಗಡ ನಗರದ ಹಾಗೂ ಗೋಗೇರಿ, ರಾಂಪುರ್, ರಾಜೂರು, ಕುಂಟೋಜಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಿಂದ ಆಗಮಿಸಿದ ಸರ್ವ ಹಿಂದೂ ಸಮಾಜದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಜ್ಜನ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಹಿಂದೂ ಸಮ್ಮೇಳನ ಸಮಿತಿಯ ಪರವಾಗಿ ತಮಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಈಗ ಪ್ರಮುಖರಾಗಿ ಪ್ರಮುಖ ಘಟ್ಟ ಈಗ ದಿಕ್ಸೂಚಿ ಭಾಷಣಕಾರ ಆಗಮಿಸಿರ್ತಕ್ಕಂಥ ರವೀಂದ್ರಜಿಯವರು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ. ಎಲ್ಲರೂ ತಮ್ಮ ಅವರ ದಿಕ್ಸೂಚಿ ಭಾಷಣ ಕೇಳಲಿಕ್ಕೆ ನಾವು ಸಮಾಧಾನ ಕೇಳ್ಕೋಣ ಅಂತ ಹೇಳ್ತೀವಿ. ಪರಮ ಪೂಜ್ಯ ಯತಿಶ್ರೇಷ್ಠರ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳು. ಸನ್ಮಾನ್ಯ ಅಧ್ಯಕ್ಷರೇ, ಉಪಸ್ಥಿತ ಎಲ್ಲ ಸಮಾಜ ಪ್ರಮುಖರೇ, ತಾಯಿ ತಂಗಿಯರೇ, ಅಣ್ಣ ತಮ್ಮಂದಿರೇ, ಅವರ ಆಶೀರ್ವಚನವನ್ನು ನಾವೆಲ್ಲರೂ ಕೂಡ ಪ್ರಾಪ್ತ ಮಾಡಿಕೊಂಡು ಅವರಿಗೆ ಅನುಕೂಲ ಮಾಡಿಕೊಡುವಂಥ ಜವಾಬ್ದಾರಿ. ಕಾರ್ಯಕರ್ತರ ಸಹಕಾರದಿಂದ ನನ್ನ ಭಾಷಣವು ಕೂಡ ಸಾಧ್ಯ ಆದಷ್ಟು ಬೇಗನೆ ಪ್ರಾರಂಭ ಆಯಿತು. ಈ ಒಂದು ಹಿಂದೂ ಸಮ್ಮೇಳನವನ್ನು ನಾವು ಯಾಕೆ ಆಯೋಜನೆ ಮಾಡಿದ್ದೀವಿ, ಆ ವಿಷಯವನ್ನು ಇಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ಜವಾಬ್ದಾರಿ ನಂದಿದೆ. ಒಟ್ಟು ನಾನು ಪ್ರಸ್ತಾಪ ಮಾಡಬೇಕಾಗಿರುವಂಥ ವಿಷಯಗಳು 3 ಸಂಗತಿಗಳು ಇದ್ದಾವೆ. ಯಥಾಶಕ್ತಿ ಆದಷ್ಟು ಸಂಕ್ಷಿಪ್ತವಾಗಿ ಅವುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ಮೊದಲನೇ ವಿಷಯ RSS ಅನ್ನುವಂಥ ಒಂದು ಸಂಸ್ಥೆಗೆ ಸಂಬಂಧಪಟ್ಟಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಕರೀತಾರೆ. ಆ ಸಂಘಕ್ಕೆ ಮೊನ್ನೆ ವಿಜಯದಶಮಿಗೆ 100 ವರ್ಷ ತುಂಬಿತು. 101ನೇ ವರ್ಷದಲ್ಲಿ ಇಡೀ ದೇಶದಲ್ಲಿ 8 ಕಾರ್ಯಕ್ರಮಗಳನ್ನು ಸಂಘದ ಹಿರಿಯರು ಯೋಚನೆ ಮಾಡಿದ್ದಾರೆ. ಅದರಲ್ಲಿ ಈಗ 2 ಕಾರ್ಯಕ್ರಮಗಳು ಮುಗಿದು 3ನೇದರಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ದೇವರ ಆಶೀರ್ವಾದ, ಸಮಾಜದ ಸಹಕಾರ, ವಿಜಯದಶಮಿಯ ಸಂಚಲನ ಮತ್ತು ವಿಜಯದಶಮಿಯ ಮಂಡಲವಾರು ಕಾರ್ಯಕ್ರಮಗಳು ಚೆನ್ನಾಗಿ ಆಯಿತು. ಕರ್ನಾಟಕದ ಉತ್ತರ ಭಾಗದಲ್ಲಿ ಕಳೆದ ವರ್ಷ
45 ಸಂಚಲನಗಳು ಆಗಿತ್ತು. ಆದರೆ ಈ ಬಾರಿ ಕರ್ನಾಟಕದ ಉತ್ತರ ಭಾಗದಲ್ಲಿ 300 ಸಂಚಲನ ಆಗಿತ್ತು. ಕಳೆದ ಬಾರಿ ಗಣವೇಶಧಾರಿ ಸ್ವಯಂ ಸೇವಕರು ಭಾಗವಹಿಸಿದ್ದು 35,000. ಆದರೆ ಈ ಬಾರಿ 1,16,000. ಮಾನ್ಯ ಸುನೀಲ್ ಕುಮಾರ್ ಅವರು ಕೇಳಿದಂತ ಪ್ರಶ್ನೆಗೆ ವಿಧಾನಸಭೆಯಲ್ಲಿ ಸನ್ಮಾನ್ಯ ಗೃಹ ಮಂತ್ರಿಗಳು ಉತ್ತರ ಕೊಡ್ತಾ ಹೇಳ್ತಾರೆ, ಒಟ್ಟು ಕರ್ನಾಟಕದಲ್ಲಿ 500 ಕಡೆ ಸಂಚಲನಗಳು ಆಗಿದ್ದಾವೆ. ಹೆಚ್ಚಿನ ಸಂಚಲನಗಳು ಆಗಿರೋದು ಬೆಂಗಳೂರು ಮತ್ತು ಕಲಬುರಗಿನಲ್ಲಿ. ಮೂರನೇದಾಗಿ ಅವರು ಹೇಳ್ತಾರೆ, ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆದಿಲ್ಲ. ಎರಡನೇ ಕಾರ್ಯಕ್ರಮ ಗೃಹ ಸಂಪರ್ಕ ಅಭಿಯಾನ. ಒಟ್ಟು ಕರ್ನಾಟಕದಲ್ಲಿ 1.25 ಕೋಟಿ ಮನೆಗಳಿದ್ದಾವೆ. 55 ಲಕ್ಷದಷ್ಟು ಮನೆಗಳು ಉತ್ತರ ಭಾಗದಲ್ಲಿ ಇದೆ. ಅದರಲ್ಲಿ ಸುಮಾರು 22 ಲಕ್ಷ ಮನೆಗಳವರೆಗೆ ನಮ್ಮ ಕಾರ್ಯಕರ್ತರು ಈಗ ಸಂಪರ್ಕ ಮಾಡಿದ್ದಾರೆ. ಮೂರನೇ ಕಾರ್ಯಕ್ರಮ ಹಿಂದೂ ಸಮ್ಮೇಳನ. ಮೊದಲ 2 ಕಾರ್ಯಕ್ರಮವನ್ನು ನಾವು RSSನ ಹೆಸರಿನಲ್ಲಿ ನೇರವಾಗಿ ಮಾಡಿದ್ವಿ. ಆದರೆ ಈ ಕಾರ್ಯಕ್ರಮ ನಮ್ಮ ಯೋಜನೆ ಇತ್ತು, ಸಮಾಜದ ಸಮಿತಿ ಕಡೆಯಿಂದ ಇದು ಆಗಬೇಕು. ಸಮಾಜದ ಎಲ್ಲ ವರ್ಗಗಳು, ಎಲ್ಲ ಸಮುದಾಯಗಳು, ಎಲ್ಲ ಕಲಾಕಾರರು ಇತ್ಯಾದಿ ಇತ್ಯಾದಿ ಒಟ್ಟು ಸಮಾಜವೇ ಇದರಲ್ಲಿ ಸೇರಬೇಕು. ಇವತ್ತು ನಡೆದಂತ ಶೋಭಾಯಾತ್ರೆಯನ್ನು ನೋಡಿದಾಗ ಆ ಒಂದು ಅಪೇಕ್ಷೆ ಈಡೇರಿದೆ ಅಂತ ನಮಗೆಲ್ಲರಿಗೂ ಅನ್ನಿಸ್ತಾ ಇದೆ. ಆದರೆ ಈ ರೀತಿ ಜನ ಸೇರಿದಾಗ ಕೇವಲ ಉತ್ಸಾಹಕ್ಕಾಗಿ ಕಾರ್ಯಕ್ರಮ ಅಲ್ಲ, ವಿಚಾರಗಳ ಒಂದು ಚಿಂತನ ಮಂಥನ ಅದು ಆಗ್ಬೇಕಾಗುತ್ತೆ. ಆ ದೃಷ್ಟಿಯಿಂದ ಇಡೀ ವರ್ಷದಲ್ಲಿ 2 ವಿಷಯಗಳನ್ನು ಸಮಾಜದ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತ ಹಿರಿಯರು ಯೋಚನೆ ಮಾಡಿ ಆ 2 ವಿಷಯಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡಿದೆ. ಅದರಲ್ಲಿ ಮೊದಲನೇ ವಿಷಯ, ಈ ಸಮ್ಮೇಳನದ ಹೆಸರೇನೇನೆ ಹಿಂದೂ ಸಮ್ಮೇಳನ. ಹಿಂದುತ್ವ ಅಂದ್ರೆ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇರುವಂತ ತಪ್ಪು ಕಲ್ಪನೆಗಳೇನು, ನಿಜವಾದಂತಹ ಪರಿಕಲ್ಪನೆ ಏನು, ಅದರ ಬಗ್ಗೆ ಎಲ್ಲರೂ ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇದೆ. ಎರಡನೇದಾಗಿ, ಒಬ್ಬ ಹಿಂದೂವಾಗಿ ನಾನೇನ್ ಮಾಡಬೇಕು? ಮೆರವಣಿಗೆಗೆ ಬಂದೆ, ಕೇಸರಿ ಶಾಲ್ ಹಾಕ್ಕೊಂಡೆ, ಚೆನ್ನಾಗಿ ನಾನು ಕೂಡ ಕುಣಿದೆ, ಅಷ್ಟರಿಂದಾನೇ ಹಿಂದೂ ಸಂಘಟನೆ ಆಗೋದಿಲ್ಲ. ಇದೊಂದು ಉತ್ಸಾಹಕ್ಕೆ ಬೇಕಾಗಿರುವಂಥ ವಾತಾವರಣ ಅಷ್ಟೇ. ಆದರೆ ಪ್ರತ್ಯಕ್ಷ ಈ ಸಮ್ಮೇಳನ ಮುಗಿದ ಮೇಲೆ ಈ ಸಮ್ಮೇಳನದ ಒಂದು ಸಂಕಲ್ಪವಾಗಿ ನಾನೇನ್ ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ ಆಗ ಈ ಸಮ್ಮೇಳನಕ್ಕೆ ನಾವೆಲ್ಲರೂ ಕೂಡ ಶ್ರಮಪಟ್ಟಿದ್ದು ಸಾರ್ಥಕವಾಗತ್ತೆ. ಆ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜಕ್ಕೆ 5 ಕೆಲಸಗಳನ್ನ
ವಿನಂತಿ ಪೂರ್ವಕವಾಗಿ ನಾವು ಕಣ್ಮುಂದೆ ಇಡಬೇಕು ಅನ್ನೋದು ಸಂಘದ ಯೋಚನೆ. ಅದನ್ನ ನಾವು ಪಂಚಪರಿವರ್ತನ ಅಂತ ಕರೀತೀವಿ. ಹೀಗೆ 3 ವಿಷಯಗಳು ಅಂತ ನಾನು ಹೇಳಿದೆ. ಅದರಲ್ಲಿ ಒಂದು ಸಂಘದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಾನು ಪ್ರಸ್ತಾಪ ಮಾಡಿದೆ. 2ನೇ ವಿಷಯ ಹಿಂದುತ್ವ, 3ನೇ ವಿಷಯ ಪಂಚಪರಿವರ್ತನ. ಹಿಂದೂ ಸಮ್ಮೇಳನ ಅಂತ ಹೇಳ್ತಾ ಇದ್ದ ಹಾಗೇನೆ ಕೆಲವರು ಮುಸಲ್ಮಾನರನ್ನು ಬಿಟ್ಟು ಅಂತ ಅರ್ಥ ಮಾಡ್ತಾರೆ. ನೀವು ಯಾಕೆ ಹಿಂದೂ ಸಂಘಟನೆ ಮಾಡ್ತಾ ಇದ್ದೀರಿ ಅಂದ್ರೆ ಸಾಬರಿಗೆ ಹೊಡೆಯೋದಿಕ್ಕೆ ಅಂತ ಕೆಲವರು ಅಡ್ಡ ಮಾತುಗಳನ್ನು ತೆಗೀತಾರೆ. ಯಾರಿಗೋ ಹೊಡೆಯೋದಿಕ್ಕೆ ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಮಠಗಳು, ಮಂದಿರಗಳು, ನಮ್ಮ ಯತಿಗಳು, ನಮ್ಮ ದೇವರು ಇನ್ನೊಬ್ಬರನ್ನ ಹಾಳು ಮಾಡೋ ಬುದ್ಧಿ ನಮಗೆ ಯಾವತ್ತಿಗೂ ಹೇಳ್ಕೊಟ್ಟಿಲ್ಲ. ಇನ್ನೊಬ್ಬರ ವಿರುದ್ಧವಾಗಿ ಯಾವಾಗಲೂ ದ್ವೇಷವನ್ನೇ ತುಂಬಿಕೊಂಡಿರುವಂತ ಮನುಷ್ಯ ಮೊದಲು ತಾನೇ ಹಾಳಾಗ್ತಾನೆ ಅನ್ನೋದನ್ನ ಬಸವಣ್ಣವ್ರು ಹೇಳಿಲ್ವೇ? ರಮೇಶ ಒಳ್ಳೆ ವ್ಯಾಯಾಮ ಮಾಡಿ ಒಳ್ಳೆ ಆಹಾರ ತಗೊಳ್ತಾ ಇದ್ದಾನೆ ಅಂತಂದ್ರೆ ಪಕ್ಕದ ಮನೆ ಸುರೇಶನ್ಗೆ ಹೊಡೆಯೋದಿಕ್ಕೆ ಅಂತ ಯಾರ ಅರ್ಥ ಮಾಡಿದ್ರೆ ನಗು ಬರುತ್ತೆ. ಎರಡನೇದಾಗಿ ಹಿಂದುತ್ವ ಅನ್ನೋದು ಈ ದೇಶದ ಹೆಸರು, ಅದು ಬಹಳ ಮುಖ್ಯ. ಇವತ್ತು ಹಿಂದುತ್ವ ಅನ್ನೋದನ್ನ ರಿಲಿಜನ್ ಅನ್ನೋ ಹೆಸರಿನಲ್ಲಿ, ಪೂಜಾ ಪದ್ಧತಿ ಅನ್ನೋ ಹೆಸರಿನಲ್ಲಿ ಹೇಳ್ತಾ ಇರೋದ್ರಿಂದ ಅನೇಕರು ಇದು ನಮಗೆ ಸಂಬಂಧ ಇಲ್ಲ ಅಂತ ಹೇಳೋ ಒಂದು ಪರಿಸ್ಥಿತಿ. ಆದ್ರೆ ಆ ಎಲ್ಲ ತರ್ಕ ಕುತರ್ಕಗಳಿಗೆ ಉತ್ತರವನ್ನ ಸನ್ಮಾನ್ಯ ಕೈಗಾರಿಕಾ ಸಚಿವರಾದಂತಹ ಎಂ.ಬಿ. ಪಾಟೀಲ್ ಅವರು ಬೆಂಗಳೂರಿನಲ್ಲಿ ಕೊಟ್ಟರು. ಯಾವ ವಿಷಯವನ್ನ RSS ಹಿಂದುತ್ವಕ್ಕೆ ಸಂಬಂಧಪಟ್ಟಂತೆ 100 ವರ್ಷದಿಂದ ಹೇಳ್ತಾ ಇದೆಯೋ ಅದೇ ವಿಷಯವನ್ನ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪದಲ್ಲಿ ಸನ್ಮಾನ್ಯ ಪಾಟೀಲ್ ಅವರು ಹೇಳ್ತಾರೆ, ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳೇ. ಎಲ್ಲ ಪತ್ರಿಕೆಗಳಲ್ಲಿ ಬಂದಿದ್ದು ನಾವೆಲ್ಲ ನೋಡಿದ್ವಿ. ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳೇ ಅಂತ ಎಂ.ಬಿ. ಪಾಟೀಲ್ ಹೇಳಿದಾಗ ಪಕ್ಕದಲ್ಲೇ ನಿಂತಿದ್ದಂತ ಜಮೀರ್ ಸಾಹೇಬರು ಹಿಂದೂನೇ ತಾನೆ? ಅಲ್ತಾಫ್ ಹುಸೇನ್ ಅವರು, ಅಲ್ತಾಫ್ ಹಳ್ಳೂರ್ ಅವರು, ಇಂಡಸ್ಗೇರಿ ಅವರು ಎಲ್ಲರೂ ಹಿಂದೂಗಳೇ ತಾನೆ? ಅಷ್ಟ್ಯಾಕ್ರಿ ಯಾವ ಗುಜರಾತಿನ, ಯಾವ ಕಾಥೇವಾಡದ, ಯಾವ ಪೋರ್ಬಂದರಿನ ಶೆಟ್ರ ಜಾತಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ್ರೋ ಅದೇ ಗುಜರಾತಿನ, ಅದೇ ಕಾಥೇವಾಡದ, ಅದೇ ಪೋರ್ಬಂದರಿನ ಇನ್ನೊಂದು ಶೆಟ್ರ ಜಾತಿನಲ್ಲಿ ಹುಟ್ಟಿದ್ದು ಮಹಮ್ಮದ್ ಅಲಿ ಜಿನ್ನಾ ಅವರ ಅಜ್ಜ. ಗೋಕುಲದಾಸ್ ಜಿ, ಮೇಘದಾಸ್ ಜಿ ಪೂಂಜಾ, ಇದು ಜಿನ್ನಾ ಅವರ ಅಜ್ಜನ ಹೆಸರು. ಅವರು ಮತಾಂತರ ಆದ್ರು, ಅವ್ರ ಮಗನ ಹೆಸರು ಜಿನ್ನಾ ಪೂಂಜಾ, ಅವ್ರ ಮಗನ ಹೆಸರು ಮಹಮ್ಮದ್ ಅಲಿ ಜಿನ್ನಾ. ಏನೋ ಕಾರಣದಿಂದ ಅವರೆಲ್ಲರೂ ಮತಾಂತರ ಆಗಿದ್ದಾರೆ ಅಷ್ಟೇ. ನಮ್ಮ ದೇಶದಲ್ಲಿ ಆ ರೀತಿ ಮತಾಂತರ ಆಗಿದ್ರಿಂದ ಕ್ರಿಶ್ಚಿಯನ್ರು, ಮುಸಲ್ಮಾನರು ಅವರಿದ್ದಾರೆ ಅನ್ನೋದನ್ನ ಮೊನ್ನೆ ಜಾತಿ ಗಣತಿಯ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳೋದು. ಮತಾಂತರ ಆಗಿದೆ. ಪೂಜಾ ಪದ್ಧತಿಯನ್ನ ಬದಲಾವಣೆ ಮಾಡಿದ ಮಾತ್ರಕ್ಕೆ ಅಪ್ಪ ಅಮ್ಮ ಬದಲಾವಣೆ ಆಗಲ್ಲ. ತಿರುಪತಿ ತಿಮ್ಮಪ್ಪನನ್ನ ಪೂಜೆ ಮಾಡುವಂತ ಅಪ್ಪನಿಗೆ ಹುಟ್ಟಿದಂತ ಒಬ್ಬ ಮಗ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಅಯ್ಯಪ್ಪನ ಮಾಲೆ ಹಾಕಿದ್ರೆ ನಾವು ಬೇಡ ಅಂತೀವೇನ್ರಿ? ಅಮ್ಮ ಫಳಾರಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾಳೆ. ಆದ್ರೆ ಆ ಮಗನಿಗೆ ಸ್ವಲ್ಪ ತಲೆ ಕೆಟ್ಟು ಹೋಯ್ತು.
ನಾನು ಅಯ್ಯಪ್ಪನ ಮಾಲೆ ಹಾಕಿದ್ದೀನಿ, ನಮ್ಮ ಅಪ್ಪ ತಿಮ್ಮಪ್ಪನ ಒಕ್ಕಲು, ಹಾಗಾಗಿ ಅಯ್ಯಪ್ಪನ ಮಾಲೆ ಹಾಕಿರೋ ನನಗೆ ತಿಮ್ಮಪ್ಪನನ್ನು ಪೂಜೆ ಮಾಡೋ ನಮ್ಮ ಅಪ್ಪ ಅಪ್ಪನೇ ಅಲ್ಲ ಅಂದ್ರೆ ನಗು ಬರುತ್ತೋ ಇಲ್ವೋ? ಪೂಜಾ ಪದ್ಧತಿ ಯಾವ್ದಾರ ಇರಬಹುದು, ದೇಶ ಒಂದೇ. ಭಾರತ, ಇಂಡಿಯಾ, ಹಿಂದೂಸ್ತಾನ ಇದು ಮೂರೂ ಕೂಡ ದೇಶದ ಹೆಸರು ಅಂತ ಯೂನಿವರ್ಸಿಟಿಗಳಲ್ಲೇ ಕಲಿಸ್ಕೊಡ್ತೀವಿ. ಆದರೆ ಪ್ರತ್ಯಕ್ಷ ವ್ಯವಹಾರ ಬಂದಾಗ ಹಿಂದೂ ಬೇರೆ, ಮುಸಲ್ಮಾನ ಬೇರೆ, ಕ್ರಿಶ್ಚಿಯನ್ ಬೇರೆ ಅಂತ. ಹಿಂದೂ ಸಮ್ಮೇಳನ ರೋಡ ತಾಲೂಕಿನಲ್ಲಿರುವಂತ ಎಲ್ಲರಿಗೂ ಸಂಬಂಧಪಟ್ಟಿದೆ. ಕೇಸರಿ ಹಿಂದುತ್ವದ ಸಂಕೇತ, ರಾಷ್ಟ್ರೀಯತೆಯ ಸಂಕೇತ. ಈ ದೇಶಕ್ಕೆ ಒಳ್ಳೇದಾಗಬೇಕು ಅಂತ ಯಾರ್ಯಾರು ಆಸೆ ಪಡ್ತಾರೋ ಅವರೆಲ್ಲರೂ ಹಿಂದೂಗಳೇ. ಇದಕ್ಕೆ ಸಂಬಂಧಪಟ್ಟಂತೆ ಇಂಡೋನೇಷಿಯಾದ ಒಂದು ಉದಾಹರಣೆ ಹೇಳಿ ನಾನು ಮುಂದಿನ ವಿಷಯಕ್ಕೆ ಬರ್ತೇನೆ. ಇಡೀ ಜಗತ್ನಲ್ಲೇ ಮುಸಲ್ಮಾನರೇ ಹೆಚ್ಚು ಇರುವಂತ ದೇಶ ಇಂಡೋನೇಷಿಯಾ, ನಮ್ಮ ದೇಶದ ಪೂರ್ವ ಭಾಗದಲ್ಲಿ. ಆದರೆ ಆ ದೇಶದ ಅಧ್ಯಕ್ಷರ ಹೆಸರು ಸುಕರ್ಣ, ಸುಹೃದ, ಮೇಘವತಿ. ಇಡೀ ಜಗತ್ತಿನಲ್ಲೇ ಹೆಚ್ಚು ಮುಸಲ್ಮಾನರಿರುವಂತ ಇಂಡೋನೇಷಿಯಾದ ರಾಷ್ಟ್ರೀಯ ಕಾವ್ಯ ರಾಮಾಯಣ. ಇಂಡೋನೇಷಿಯಾದ ನೋಟುಗಳ ಮೇಲಿರುವಂತ ಚಿತ್ರ ಗಣೇಶಂದು. ಇಂಡೋನೇಷಿಯಾದ ಪೊಲೀಸ್ ಡಿಪಾರ್ಟ್ಮೆಂಟಿನ ಲಾಂಛನ ಗದೆ ಹಿಡ್ಕೊಂಡಿರೋ ಹನುಮಂತ. ಕರ್ನಾಟಕದ್ದಾದ್ರೆ ಗಂಡಬೇರುಂಡ. ಇಂಡೋನೇಷಿಯಾದ ರಾಜಧಾನಿ ಜಕಾರ್ತ. ಆ ಜಕಾರ್ತಾದ ಪಾರ್ಲಿಮೆಂಟ್ ಹೌಸ್ ಮುಂದ್ಗಡೆ ಇರುವಂತ ಸರ್ಕಲ್ ನಲ್ಲಿ ಇರುವಂತ ದೊಡ್ಡ ಮೂರ್ತಿ ಯಾವುದು ಅಂದ್ರೆ ಗೀತೋಪದೇಶದ ಮೂರ್ತಿ. ಪಾಕಿಸ್ತಾನದಲ್ಲಿ ಒಬ್ಬರು ಅಧ್ಯಕ್ಷ ಇದ್ರು, ಅವರ ಹೆಸರು ಜಿಯಾವುಲ್ ಹಕ್ ಅಂತ. ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಜಾಸ್ತಿ ಆಗೋದಿಕ್ಕೆ ಆ ಮನುಷ್ಯನೇ ಕಾರಣ. ದೊಡ್ಡ ಜಹಾದಿ. ಇಂಡೋನೇಷಿಯಾದ ಒಂದು ರೀತಿಯನ್ನ ನೋಡಿ ಜಿಯಾವುಲ್ ಹಕ್ಗೆ ತಲೆ ಕೆಟ್ಟೋಯ್ತು. ಅವರೊಮ್ಮೆ ಇಂಡೋನೇಷಿಯಾಗೆ ಹೋಗಿದ್ದಾಗ ಅಲ್ಲಿ ಅಧ್ಯಕ್ಷ ಸುಕರ್ಣ ಹತ್ರ ಮಾತಾಡ್ತಾ ಹೇಳ್ತಾರೆ, ನೀವೆಂತ ಮುಸಲ್ಮಾನ್ರಿ, ನೀವು ರಾಮ ಅಂತೀರಿ, ಹನುಮಂತ ಅಂತೀರಿ, ಗಣೇಶ ಅಂತೀರಿ. ಆಗ ಸುಕರ್ಣ ಅವರು ನಗುತ್ತಾ ಹೇಳ್ತಾರೆ, ಸ್ವಾಮಿ, ನಾವು ನಮ್ಮ ಪೂಜಾ ಪದ್ಧತಿಯನ್ನು ಬದಲಾವಣೆ ಮಾಡಿದೀವಿ ಅಷ್ಟೇ ಹೊರತು ನಮ್ಮ ಪೂರ್ವಜರನ್ನ ಅಲ್ಲ. ರೋಣದ ಮುಸಲ್ಮಾನರಿಗೆ, ಕ್ರಿಶ್ಚಿಯನ್ರಿಗೂ ನಾವು ಅದನ್ನೇ ಹೇಳ್ತಾ ಇರೋದು, ನೀವು ಅಲ್ಲನಾದ್ರೂ ಪೂಜೆ ಮಾಡಿ, ಗಾಡನ್ನಾದ್ರೂ ಪೂಜೆ ಮಾಡಿ, ನಮ್ದೇನು ಆಕ್ಷೇಪಣೆ ಇಲ್ಲ. ಆದರೆ ಭಾರತ ನಮ್ಮೆಲ್ಲರ ತಾಯಿ ಅನ್ನುವಂಥ ಸತ್ಯ ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಒಂದೇ ಮಾತ್ರ ಹೇಳೋದಿಕ್ಕೆ ಯಾರೂ ಗೊಣಗಾಡಬಾರದು. ಜನಗಣಮನಕ್ಕೆ ಸಮಾನವಾದಂತಹ ಸ್ಥಾನಮಾನವನ್ನ, 6 ಚರಣಗಳನ್ನ ಹೇಳಬೇಕು ಅನ್ನೋ ನಿಯಮವನ್ನ ಮೊನ್ನೆ ತಾನೇ ಕೇಂದ್ರ ಸರ್ಕಾರ ಮಾಡಿದೆ. ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಕೆಲವು ವಿಡಿಯೋಗ್ರಾಫರ್ಸ್, ಫೋಟೋಗ್ರಾಫರ್ಸ್ ಮಾತ್ರ ರಿಯಾಯಿತಿ ತಗೊಂಡು ಒಂದೇ ಮಾತ್ರ ಸಂದರ್ಭದಲ್ಲಿ ತಾವು ವಿಡಿಯೋ ಮಾಡ್ತಾ ನಿಂತಿರ್ತಾರೆ. ರೋಣದ ಕಾರ್ಯಕ್ರಮದಲ್ಲಿ ವಿಡಿಯೋಗ್ರಾಫರ್ಸು, ಫೋಟೋಗ್ರಾಫರ್ಸು ನಾವು ಕೂಡ ಒಂದೇ ಮಾತ್ರ ಸಂದರ್ಭದಲ್ಲಿ ಇಲ್ಲಿ ಬಹುಶಃ ಇದೆ ಅಂತ ಅನ್ಕೊಳ್ತೀನಿ, ನಾವೆಲ್ಲರೂ ಆವಾಗ ಅಟೆನ್ಷನ್ ಪೊಸಿಷನ್ ಅಲ್ಲಿ ನಿಂತಿರ್ಬೇಕು. ಸೊ ಈಗ ಪೂಜಾ ಪದ್ಧತಿ ಬದಲಾವಣೆ ಆದ ಮಾತ್ರಕ್ಕೆ ರಾಷ್ಟ್ರೀಯತೆ ಬದಲಾವಣೆ ಆಗ್ಬೇಕಾಗಿಲ್ಲ. ನಾವೆಲ್ಲರೂ ಒಂದಾಗಿ ಮಕ್ಕಳು ಅಂತ ಅನ್ಕೊಂಡು ಬದುಕಿದ್ರೆ ಮಾತ್ರ ಈ ದೇಶ ನಾವು ಚೆನ್ನಾಗಿ ಕಟ್ಟಬಹುದು. ಅದಕ್ಕೆ ನಾವು ಹೇಳ್ತಾ ಇರುವಂತದ್ದು ಹಿಂದುತ್ವ. ಇನ್ನು 3ನೇ ವಿಷಯ ಮತ್ತು ನನ್ನ ಭಾಷಣದ ಕೊನೆಯ ವಿಷಯ ಪಂಚ ಪರಿವರ್ತನ.
ಇವತ್ತು ಯಾರು ನಮ್ಮನ್ನ ನಾವು ಹಿಂದೂಗಳು ಅಲ್ಲ ಅಂತ ಅನ್ಕೊಳ್ತಾ ಇದ್ದಾರೆ ಅವರನ್ನ ಉದ್ದೇಶಿಸಿ ನಾನು ಮೊದಲನೇ ಮಾತನ್ನ ಹೇಳಿದೆ, ಎಲ್ಲರೂ ಹಿಂದೂಗಳೇ. ಆದರೆ ಯಾರು ನಮ್ಮನ್ನ ನಾವು ಹಿಂದೂ ಅಂತ ಕರ್ಕೊಳ್ತಾ ಇದ್ದೀವಿ ಅವರಿಗೆ ಸಂಬಂಧಪಟ್ಟಂತ ವಿಷಯ ಈಗ ನಾನು ಪ್ರಸ್ತಾಪ ಮಾಡ್ತಾ ಇರೋದು 5 ಸಂಗತಿಗಳು ಪಂಚ ಪರಿವರ್ತನ. ಅದರಲ್ಲಿ ಮೊದಲನೇ ವಿಷಯ ಸಾಮಾಜಿಕ ಸಾಮರಸ್ಯ. ಎಲ್ಲರೂ ಹಿಂದೂಗಳು ಅಂತ ನಾವು ಹೇಳ್ಬೋದು ಸರಿ, ಆದರೆ ನಾವು ಆಗಿದೀವ ಅನ್ನೋದು ಪ್ರಶ್ನೆ. ಹಿಂದೂ ಸಮ್ಮೇಳನ ಮಾಡಿದ್ವಿ, ಮತ್ತೆ ಜಾತಿ ಜಗಳ ಆಡಿದ್ವಿ, ಏನು ಉಪಯೋಗ? ಇವತ್ತು ನಮ್ಮ ದೇಶದಲ್ಲಿ ಬ್ರಾಹ್ಮಣರ ಸಮಾಜ ಇದೆ, ಲಿಂಗಾಯತರ ಸಮಾಜ ಇದೆ, ವೀರಶೈವ ಸಮಾಜ ಇದೆ, ಕುರುಬ ಸಮಾಜ ಇದೆ, ಮಾದಿಗ ಸಮಾಜ ಇದೆ. ಹಿಂದೂ ಸಮಾಜ ಎಲ್ಲಿದೆ ರೀ? ಇಂಥ ಕಾರ್ಯಕ್ರಮಗಳನ್ನ ಮಾಡಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳಿದ್ದೆ. ಒಂದ್ಸಲಿ 5 ವರ್ಷಕ್ಕೊಂದ್ಸಲಿ ಎಲೆಕ್ಷನ್ ಬಂದ್ರೆ ನಮ್ದು ಎಲ್ಲ ಕೆಲಸ ನೀರಿನಲ್ಲಿ ಹೋಮ. ನಮ್ಮ ರಾಜಕಾರಣಿಗಳು ನಮ್ಮನ್ನು ಹೊಡಿತಾರೆ, ನಾವು ನಮ್ಮನ್ನು ಹೊಡ್ಕೋತೀವಿ. ಎಲ್ಲಿಂದ ಬಂತು ರಾಷ್ಟ್ರೀಯ? ಜಾತಿ ಭೇದ ಮತ್ತು ವರ್ಗ ಭೇದ ಹಿಂದೂ ಸಮಾಜವನ್ನ ದುರ್ಬಲ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಜಾತಿಯ ಮಹಾಪುರುಷರ ಕಾರ್ಯಕ್ರಮದಲ್ಲಿ ರೋಣದಲ್ಲಿ ನಾವು 2-4 ಜನ ಇರ್ತೀವಿ. ಆದರೆ ಪೈಗಂಬರ್ ಜನ್ಮದಿನಾಚರಣೆ ಆದಾಗ ರೋಣದ ರಸ್ತೆನಲ್ಲಿ ಬೈಕ್ ಓಡಿಸಕ್ ಜಾಗ ಇದೆ. ಯಾಕೆಂದ್ರೆ ನಾವು ಮಹಾಪುರುಷ ಜಯಂತಿ ಮಾಡುವಾಗಲೂ ಕೂಡ ಒಂದು ಜಾತಿಯವರು ಇನ್ನೊಂದು ಜಾತಿ ಕಾರ್ಯಕ್ರಮಕ್ಕೆ ಹೋಗೋದೇ ಇಲ್ಲ. ಅಂಬೇಡ್ಕರ್ ಇರಲಿ, ಬಸವಣ್ಣ ಇರಲಿ, ಶಂಕರಾಚಾರ್ಯ ಇರಲಿ, ವಾಲ್ಮೀಕಿ ಇರಲಿ, ಕನಕ ಇರಲಿ, ಇಡೀ ದೇಶದ ಮಹಾಪುರುಷರವರು. ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಬಸವಣ್ಣವ್ರ ಫೋಟೋ ಇರಬೇಕು, ಒಬ್ಬ ಲಿಂಗಾಯತರ ಮನೆಯಲ್ಲಿ ವಾಲ್ಮೀಕಿ ಫೋಟೋ ಇರಬೇಕು. ಎಲ್ಲ ಮಹಾಪುರುಷರು ಈ ಸಮಾಜದ ಮಹಾಪುರುಷರು. ಹಾಗಾಗಿ ಮೊದಲನೇದಾಗಿ ನಾನು ಜಾತಿ ಭೇದ ಮಾಡೋದಿಲ್ಲ. ನನ್ನ ಮನೆಯಲ್ಲಿ, ನನ್ನ ಮನದಲ್ಲಿ ಎಲ್ಲ ಜಾತಿಗೆ ಸಮಾನವಾದಂತ ಗೌರವ ಇರುತ್ತೆ ಅಂತಾದರೆ ಇವತ್ತು ಮನೆಗೆ ಹೋಗ್ತಿದ್ದಾಗೇನೆ ನಾನು ಅದಕ್ಕೆ ನನ್ನ ಕೈಲಾದ ಪ್ರಯತ್ನವನ್ನ ಒಂದೇ ಸಲಕ್ಕಾಗಲ್ಲ, ನನಗೆ ಗೊತ್ತು. ನನ್ನ ಕೈಲಾದ ಪ್ರಯತ್ನ ನಾನು ಇವತ್ತೇ ಪ್ರಾರಂಭ ಮಾಡ್ತೀನಿ ಅನ್ನೋದಾದ್ರೆ ಆವಾಗ ಈ ಸಮ್ಮೇಳನ ಯಶಸ್ವಿಯೇ ಹೊರತು, ಇಲ್ಲಾಂದ್ರೆ ಬರೀ ಕುಣಿದಿದ್ದೇ ಬಂತು, ಊಟ ಮಾಡಿದ್ದೇ ಬಂತು, ಶಾಲೆ ಹಾಕೊಂಡಿದ್ದೇ ಬಂತು, ಅಷ್ಟೇ, ಏನು ಉಪಯೋಗ ಇಲ್ಲ. ನನ್ನಿಂದ ಜಾತಿ ಭೇದ ನಿವಾರಣೆ. ಇನ್ನು ಎರಡನೇದಾಗಿ ನಮ್ಮ ಮನೆಗಳೇ ಹೇಗಿದ್ದಾವೆ? ಕುಟುಂಬ ಪ್ರಬೋಧನ ಅಂತ ಸಂಘ ಹೇಳುತ್ತಾರೆ. ಇವತ್ತು ಶ್ರೀಮಂತರ ಮನೆ ಇದೆ, ಬಡವರ ಮನೆ ಇದೆ, ವಿದ್ಯಾವಂತರ ಮನೆ ಇದೆ, ಅವಿದ್ಯಾವಂತರ ಮನೆ ಇದೆ, ನಗರದ ಮನೆ ಇದೆ, ಗ್ರಾಮದ ಮನೆ ಇದೆ. ಹಿಂದೂ ಮನೆ ಎಲ್ಲಿದೆ ಸ್ವಾಮಿ? ಇಡೀ ಜಗತ್ತಿಗೆ ಕುಟುಂಬ ಪದ್ಧತಿ ನಮ್ಮ ದೇಶದ ಕೊಡುಗೆ. 4 ಜನ ಜೊತೆ ಹೊಂದಿಕೊಂಡು ಬದುಕೋದು ಹೇಗೆ ಅಂತ ಒಂದು ಮಗುವಿಗೆ ಕಲಿಸುವಂಥದ್ದು ನಮ್ಮ ಕುಟುಂಬದ ಪದ್ಧತಿ. ಆದರೆ ನಿಧಾನಕ್ಕೆ ಹೊರಗಡೆಯ ಪ್ರಭಾವ ನಮ್ಮ ಮೇಲೂ ಆಗ್ತಾ ಇದೆ. ನಮ್ಮನೆಗಳಲ್ಲೂ ಕೂಡ ಬಿರುಕುಗಳು ಬರ್ತಾ ಇದೆ. ತಮಾಷೆಯಾಗಿ ಒಂದು ಮಾತು ಹೇಳ್ತಾ ಇದ್ದಾರೆ, ಅವ್ರದ್ದು ಬಹಳ ದೊಡ್ಡ ಜಾಯಿಂಟ್ ಫ್ಯಾಮಿಲಿ. ಯಾಕೆ ಅಂದ್ರೆ 15 ವರ್ಷದಿಂದ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಇದ್ದಾರೆ. ರೋಗ ಶುರುವಾಗಿದೆ. ನಿಧಾನ ದೈವಾರಾಧನೆ ನಡಿಬೇಕು, ದೀಪಾರಾಧನೆ ನಡಿಬೇಕು, ದಿನಚರ್ಯೆ ಇರಬೇಕು. ಒಂದು ಮನೆಗೆ ಏಳಕ್ಕೊಂದು ಸಮಯ, ಮಲಗಕ್ಕೊಂದು ಸಮಯ, ಅತಿಥಿ ಸತ್ಕಾರ, ಗುರು ಹಿರಿಯರಿಗೆ ಗೌರವ, ಮನೆಯಲ್ಲಿ ಒಂದು ಶಾಂತಿ, ಸಹಬಾಳ್ವೆ. ಅದಿಲ್ಲದೆ ಹೋದ್ರೆ ಅದು ಮನೆ ಹೇಗ್ರಿ ಆಗತ್ತೆ? ಯಾರದ್ದೋ ಪ್ರಭಾವಕ್ಕೆ ಒಳಗಾಗಿ ನಾವು ನಮ್ಮ ಮನೆಗಳನ್ನ ಕಳ್ಕೊಳ್ಳೋದು ಬೇಡ. ಇದಕ್ಕೆ ನಾನೇನು ಪ್ರಯತ್ನ ಮಾಡಬಹುದು? ಕಡೆ ಪಕ್ಷ ವಾರಕ್ಕೊಂದ್ಸಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋ ಅಂಥದ್ದು ಕೂಡ ಅನೇಕ ಮನೆಗಳಲ್ಲಿ ಕಾಣೋದಿಲ್ಲ.
ಹಾಗಾಗಿ ನಮ್ಮ ಮನೆಗಳಲ್ಲಿ ಶ್ರೀಮಂತಿಕೆ ಇದೆ, ವಿದ್ಯೆ ಇದೆ, ಆದರೆ ಸಂಸ್ಕಾರ ಇದೆಯಾ? ಒಳ್ಳೆ ಮನೆಗಳಿದಾವೆ, ಸಂತೋಷ ಆಗತ್ತೆ, ಆದರೆ ಕೆಲವು ಸಲ ಬೇಸರವೂ ಆಗುತ್ತೆ. ಇನ್ನು ಮೂರನೇದಾಗಿ ಪಂಚಪರಿವರ್ತನದಲ್ಲಿ ನಾವು ವಿಚಾರ ಮಾಡಬೇಕಾಗಿರುವಂಥದ್ದು ಸ್ವದೇಶಿ ಜೀವನ ಶೈಲಿ. ನನ್ನ ದೇಶದ ವಸ್ತುಗಳನ್ನು ನಾನು ಬಳಸ್ತೀನಿ ಅನ್ನೋದು ಒಂದು ವಿಷಯ, ಅದೆಲ್ಲ ನಮಗೆ ಗೊತ್ತೇ ಇರುತ್ತೆ. ಆದರೆ ಅಲ್ಲಿಂದ ಒಂದು ಸ್ವಲ್ಪ ಮುಂದಕ್ಕೆ ಬರೋಣ. ನನ್ನ ಭೂಷಣ, ನನ್ನ ಭಾಷೆ, ಸ್ವಭೂಷ, ಸ್ವಭಾಷೆ, ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಭಾವ. ನನ್ನ ಹಿಂದೂ ಜೀವನದ್ದು ನನ್ನದೇ ಆದಂತ ಒಂದಷ್ಟು ಪದ್ಧತಿಗಳಿದ್ದಾವೆ, ಅದೆಲ್ಲವೂ ಒಳ್ಳೆ ಪದ್ಧತಿಗಳಿದ್ದಾವೆ. ಸಣ್ಣ ಉದಾಹರಣೆ ನಾನು ಕೊಡ್ತೀನಿ. ಜೋಳದ ರೊಟ್ಟಿ ಊಟ ಮಾಡಿ ನಾವು ಯಾರು ಹಾಳಾಗಿಲ್ಲ. ದಿನ ಊಟ ಮಾಡಕ್ ನಾವು ಯಾರು ಪಿಜ್ಜಾ ತಿನ್ನಲ್ಲ, ತಿಂದ್ರೆ ಉಪಯೋಗನೂ ಇಲ್ಲ. ಆದ್ರೆ ಶೋಕಿಗೊಂದ್ಸಲಿ, ವಾರಕ್ಕೊಂದ್ಸಲಿ, ತಿಂಗಳಿಗೊಂದ್ಸಲಿ ತಿನ್ನೋಣ, ಬೇಡ ಅಂತ ನಾನು ಹೇಳಲ್ಲ. ಆದ್ರೆ ನನ್ನ ಮನಸ್ಸು ಚೆನ್ನಾಗಿರ್ಬೇಕಾದ್ರೆ, ನನ್ನ ಬುದ್ಧಿ ಬೆಳಿಬೇಕಾದ್ರೆ ನನಗೆ ಬೇಕಾಗಿರೋದು ಜೋಳದ ರೊಟ್ಟಿ ಊಟ ತಾನೆ. ಆದ್ರೆ 5 ಸ್ಟಾರ್ ಹೋಟೆಲ್ನಲ್ಲಿ ಊಟ ಕೂತಾಗ ನಾವು ಯಾರಾದ್ರೂ ಜೋಳದ ರೊಟ್ಟಿ ಆರ್ಡರ್ ಮಾಡ್ತೀವೇನ್ರಿ? ಅಲ್ಲಿ ನಾವು ಆರ್ಡರ್ ಮಾಡೋದು ಆ ಮನೆ ಹಾಳು ಪಿಜ್ಜಾನೆ. ಅಂದ್ರೆ ಅವರು ಉಪಯೋಗ ಇಲ್ಲದೆ ಇರೋ ವಸ್ತುವನ್ನ ಜಗತ್ತಿಗೆಲ್ಲ ಕಲಿಸ್ತಾ ಇದ್ದಾರೆ. ನಾವು ಒಳ್ಳೆ ಸಂಗತಿಗಳನ್ನ ಮುಚ್ಚಿಟ್ಕೊಂಡು ನಮ್ಮ ವಿಷಯಗಳ ಬಗ್ಗೆ ನಾವೇ ಹೀನಾಯ ಭಾವನೆಯಲ್ಲಿದ್ದೀವಿ. ಸ್ವದೇಶಿ ಎಲ್ಲಿಂದ ಬಂತು? ನಮ್ಮ ಆಹಾರ, ನಮ್ಮ ಕುಟುಂಬ, ನಮ್ಮ ಯೋಗಾಸನ, ನಮ್ಮ ಪ್ರಾಣಾಯಾಮ, ನಮ್ಮ ಅಧ್ಯಾತ್ಮ, ಇದೆಲ್ಲವೂ ಕೂಡ ಒಳ್ಳೊಳ್ಳೆ ಸಂಗತಿಗಳಿದ್ದಾವೆ. ಇದನ್ನ ನಾವು ಹೆಮ್ಮೆಯಿಂದ ಆಚರಣೆ ಮಾಡಬೇಕು, ಜಗತ್ತಿಗೆ ಕಲಿಸಬೇಕು. ಅದನ್ನೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ರು, ವೋಕಲ್ ಫಾರ್ ಲೋಕಲ್ ಅಂತ. ಇನ್ನು 4ನೇ ವಿಷಯ ಪರಿಸರ ಸಂರಕ್ಷಣೆ. ಈಗ ಒಂದು 50 ವರ್ಷಕ್ಕೆ ಮುಂಚೆ ಕಲ್ಕತ್ತಾ ನಗರಕ್ಕೆ ಇಂಗ್ಲೆಂಡಿನ ಒಬ್ರು ಹೆಣ್ಮಗಳು ಬಂದ್ರು. 1 ತಿಂಗಳು ಕಲ್ಕತ್ತಾ ನಗರವನ್ನ ನೋಡಿ ಅವರು ವಾಪಸ್ ಹೋಗುವಾಗ ನಮ್ಮವರೊಬ್ರು ಕೇಳ್ತಾರೆ, ಹೇಗಿತ್ತು ಕಲ್ಕತ್ತಾ? ಆಕೆ ಹೇಳ್ತಾರೆ, ಬಹಳ ಚೆನ್ನಾಗಿದೆ ಕಲ್ಕತ್ತಾ, ಆದ್ರೆ ಕಲ್ಕತ್ತಾದಲ್ಲಿ ಒಂದೇ ನನಗೆ ಬೇಜಾರಾಗಿದ್ದೇನು ಅಂದ್ರೆ ಕಲ್ಕತ್ತಾದಲ್ಲಿ ಬಹಳ ಹೊಲಸು, ಕಸ. ಅದಕ್ಕೆ ನಮ್ಮ ಹಿಂದೂಗಳು ಆಕೆಗೆ ಏನ್ ಹೇಳಿದ್ರು ಗೊತ್ತಾ? ಕಲ್ಕತ್ತಾದಲ್ಲಿ ಯಾಕೆ ಹೋಲಿಸಿದೆ ಅಂದ್ರೆ ಕಲ್ಕತ್ತಾದಲ್ಲಿ ಜನ ಜಾಸ್ತಿ ಇದ್ದಾರೆ, ಕಲ್ಕತ್ತಾದಲ್ಲಿ 1 ಕೋಟಿ ಜನ ಇದ್ದಾರೆ. ನಮಗೂ ಹಾಗೆ ಅನ್ಸತ್ತೆ, ಜನ ಜಾಸ್ತಿ ಇದ್ರೆ ಹೊಲಸಾಗ ಸಹಜ ಅಂತ. ಆದ್ರೆ ಆ ಹೆಣ್ಮಗಳು ಹೇಳಿದ್ದೇನೋ ಗೊತ್ತಾ? ಯಾಕ್ರಿ ಕಲ್ಕತ್ತಾನ ಕ್ಲೀನ್ ಆಗಿ ಇಟ್ಕೊಳ್ಳೋದಿಕ್ಕೆ 1 ಕೋಟಿ ಜನ ಸಾಕಾಗಲ್ವಾ ಅಂತ ಕೇಳಿದ್ರು. ಅದೇ ಕಲ್ಕತ್ತಾ, ಅದೇ 1 ಕೋಟಿ, ಹಿಂದುವಾಗಿ ನಾನ್ ನೋಡೋ ರೀತಿ ಬೇರೆ, ಇಂಗ್ಲೆಂಡಿನ ಹೆಣ್ಮಗಳು ಆಕೆ ನೋಡೋ ರೀತಿ ಬೇರೆ. 1 ಕೋಟಿ ಜನ ಕಲ್ಕತ್ತಾ ಹೊಲಸಾಗಕ್ಕೆ ಕಾರಣ ಆಗತ್ತೆ ಅಂತ ನಮಗನ್ಸಿದ್ರೆ, ಅದೇ 1 ಕೋಟಿ ಜನ ಬಳಸ್ಕೊಂಡು ನಾನು ಕಲ್ಕತ್ತಾನ ಸಿಂಗಾಪುರ ಮಾಡ್ತೀನಿ ಅಂತ ಆಕೆ ಕನಸು ಕಾಣ್ತಾರೆ. ಮನೆಯಲ್ಲಿ 10 ಜನ ಇದ್ದಾರೆ, ಕೂತ್ಕೊಂಡು ತಿಂತಾರೆ, ಯಾರು ದುಡಿದು ತರಲ್ಲ, ಕಸ ಹಾಕ್ತಾರೆ, ಕುಡಿದು ಲೋಟ ತೆಗೆದು ಆ ಕಡೆಯಿಂದ ಈ ಕಡೆ ಇಡೋದಿಲ್ಲ. 10 ಜನ ಇದ್ರು ಕೂಡ ಅವರ ಮನೆಗೆ ಹೊರೆ ಹಾಕ್ತಾರೆ, ಆಸ್ತಿ ಆಗ. 100 ಜನ ಇದ್ದಾರೆ, ದುಡಿದು ತರ್ತಾರೆ, ದೀಪ ಸುಮ್ಮನೆ ಉರಿತಾ ಇದ್ರೆ ಆರಿಸ್ತಾರೆ. 100 ಜನ ಇದ್ರು ಕೂಡ ಮನೆಗೆ ಅವರು ಹೊರೆ ಆಗಲ್ಲ, ಆಸ್ತಿ ಆಗ್ತಾರೆ. ಹಿಂದೂಗಳು ನಾವು ಮೊದಲನೇ 10 ಜನ ಆಗ್ಬೇಕು, 2ನೇ 100 ಜನ ಆಗ್ಬೇಕು. RSS ಇವತ್ತು ಹಿಂದೂ ಸಮಾಜದ ಮುಂದೆ ಪ್ರಶ್ನೆ ಇಡ್ತಾ ಇದೆ, ಪರಿಸರ ಸಂರಕ್ಷಣೆ. ನನ್ನ ಮನೆ ಮುಂದೆ ಬಿದ್ದಿರೋ ಪ್ಲಾಸ್ಟಿಕ್ ಅನ್ನು ತೆಗೆಯೋದಕ್ಕೆ ಮೋದಿ ಸಾಹೇಬರು ಬರಕ್ಕಾಗಲ್ಲ ಸ್ವಾಮಿ.
ನಮ್ಮ ನದಿ ದಡಗಳು, ನಮ್ಮ ದೇವಸ್ಥಾನಗಳು, ನಮ್ಮ ಮಠಗಳು ಎಲ್ಲ ಜನ ಸೇರ್ತಾರೋ ಅಲ್ಲೆಲ್ಲ ಹೊಲಸು. ನಾನು ಕಸ ಹಾಕ್ತೀನಿ. ಪರಿಸರ ಸಂರಕ್ಷಣೆ ನನ್ನ ಜವಾಬ್ದಾರಿ ಅಂತ ಅನ್ಕೊಳ್ಳದೆ ಹೋದರೆ ಜಗತ್ತು ಉಳಿಯಲ್ಲ. ಇನ್ನು ಪಂಚ ಪರಿವರ್ತನದಲ್ಲಿ 5ನೇದು ಮತ್ತೆ ಕೊನೆಯ ವಿಷಯ ನಾಗರಿಕ ಶಿಷ್ಟಾಚಾರ. ನಮ್ಮೆಲ್ಲ ಮಹಾಪುರುಷರು ಧರ್ಮ ಸ್ವರೂಪಿಗಳು ಅಂತ ನಾವು ಹೇಳುತ್ತೀವಿ. ನಿಯಮಗಳನ್ನ ಪಾಲನೆ ಮಾಡೋದ್ರಲ್ಲಿ ಶ್ರೀರಾಮಚಂದ್ರ ಬಹಳ ಪ್ರಸಿದ್ಧ ಅಂತ ನಾವು ಹೇಳುತ್ತೀವಿ. ನಿಯಮಗಳನ್ನ ಮುರಿಯಬಾರದು ಅನ್ನೋ ಕಾರಣಕ್ಕೋಸ್ಕರನೇ ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾದ ಅಂತ ನಾವು ಹೇಳುತ್ತೀವಿ. ವೃಥಾ ಆರೋಪ ಭಕ್ತಿ ಭಂಡಾರಿ ಬಸವಣ್ಣವ್ರ ಮೇಲೆ ಬಂದಾಗ, ವಿಚಾರಣೆ ಆದಾಗ ಗೊತ್ತಾಯಿತು ಅವ್ರದೇ ಸರಿಗಿತ್ತು, ಬೇರೆಯವ್ರದ್ದು ತಪ್ಪಿತ್ತು ಅಂತಂದಾಗ ಆ ಮಹಾತ್ಮ ಕರ್ಣಿಕರಾಗಿದ್ದವರು ಮಹಾಮಂತ್ರಿ ಆದರು ಅಂತ ನಾವು ಕೇಳ್ತೀವಿ. ಯಾಕೆಂದ್ರೆ ಅವರು ನಿಯಮಕ್ಕೆ ತಕ್ಕಂತೆ ಜೀವನ ಮಾಡಿದ್ರು. ಆದ್ರೆ ಯಾಕೋ ಗೊತ್ತಿಲ್ಲ, ಆಧುನಿಕ ಹಿಂದೂ ಸಮಾಜ ಅನೇಕ ಬಾರಿ ನಾವು ನಿಯಮಗಳನ್ನ ಮುರಿಯೋದ್ರಲ್ಲೇ ಬಹಳ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀವಿ. ನಿಜ, ಇನ್ನೊಂದು 1000 ಜನ ನಾವಿದ್ದೀವಿ. ಆದ್ರೆ ನಮ್ಮ ಪೈಕಿ ಎಷ್ಟು ಜನ ಒಂದು ಬೈಕ್ ಮೇಲೆ 3 ಜನ ಬಂದಿಲ್ಲ? ಸರ್ಕಾರದ ನಿಯಮಕ್ಕೆ ವಿರುದ್ಧ ಅಲ್ವೇ ಅದು? ನಾವು ಓಡಿಸೋಂತ ಬೈಕ್ಗೆ ನಮಗೆ ಲೈಸೆನ್ಸ್ ಇದೆಯಾ? ಹೆಲ್ಮೆಟ್ ಹಾಕೊಂಡಿದ್ವಾ? ನಾವೆಲ್ಲರೂ ವೋಟ್ ಮಾಡ್ತೀವಾ? ನಾನು ವೋಟೇ ಮಾಡಲಿಲ್ಲ ಅಂದ್ರೆ ರಾಜಕಾರಣಿಗಳನ್ನ ಬೈಯೋದಕ್ಕೆ ನನಗೇನ್ರಿ ಅಧಿಕಾರ ಇದೆ? ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ಮೇಲೂ ಕೂಡ ಮದ್ಯಪಾನ ಮಾಡಿ ಸೀರೆ ತಗೊಂಡು ದುಡ್ಡು ತಗೊಂಡು ವೋಟ್ ಹಾಕುವಂತ ಸಮಾಜ ಇದೆ ಅಂತಂದ್ರೆ ಅದು ವಿದ್ಯಾವಂತರು ತಲೆ ತಗ್ಸುವಂತ ವಿಷಯ ಅಲ್ವೇ? ನಾನು ಟ್ಯಾಕ್ಸ್ ಕಟ್ತೀನ? ಹೀಗೆ ನನಗೆ ನಾನೇ ಪ್ರಶ್ನೆಗಳನ್ನ ಹಾಕೊಂಡಾಗ ಶಿಷ್ಟಾಚಾರವನ್ನ ನಾನು ಪಾಲನೆ ಮಾಡ್ತಾ ಇದ್ದೀನ? ಒಂದು 4 ಜನದ ಜೊತೆ ಸೇರಿದಾಗ, ಕೆಮ್ಮುವಾಗ, ಸೀನೋವಾಗ, ಮೊಬೈಲ್ ಬಳಸೋವಾಗ ಹೆಜ್ಜೆ ಹೆಜ್ಜೆಗೆ ಒಂದು ಕಾಮನ್ ಸೆನ್ಸ್ ಅಂತ ಇರುತ್ತೆ. ಅದನ್ನ ಪಾಲನೆ ಮಾಡದೆ ಹೋದ್ರೆ ಜೀವನ ಅಸಹ್ಯ ಆಗತ್ತೆ. ಅದಕ್ಕೆ ಶಿಷ್ಟಾಚಾರ ಬೇಕು, ಅದರ ಬಗ್ಗೆ ಸಮಾಜ ಯೋಚನೆ ಮಾಡಬೇಕು ಅಂತ ಸಂಘ ಅಪೇಕ್ಷೆ ಪಡ್ತಾ ಇದೆ. ಸೊ ಹೀಗೆ 3 ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡಿದೆ. ಅದರಲ್ಲಿ ಮೊದಲನೇದು ಸಾಂದರ್ಭಿಕವಾಗಿ RSSನ ಶತಾಬ್ದಿಯ ಕಾರಣದಿಂದಾಗಿ ಈ ಕಾರ್ಯಕ್ರಮ ಎಲ್ಲ ಆಯೋಜನೆಯಾಗಿದೆ. 2ನೇದು ಈ ದೇಶದಲ್ಲಿರೋರೆಲ್ಲ ಹಿಂದೂಗಳೇ, ಯಾಕೆಂದ್ರೆ ಹಿಂದುತ್ವ ಅನ್ನೋದು ರಾಷ್ಟ್ರೀಯತೆಯ ಪರ್ಯಾಯ. ಇನ್ನು 3ನೇದಾಗಿ ಬೇರೆಯವರಿಗೆ ಹಿಂದೂಗಳಾಗಿ ಅಂತ ಹೇಳೋಕ್ ಮುಂಚೆ ನಾನು ಮೊದಲು ಹಿಂದೂ ಆಗಬೇಕು. ಅದಕ್ಕೆ 5 ಕೆಲಸಗಳು: ಸಾಮಾಜಿಕ ಸಾಮರಸ್ಯ, ಕುಟುಂಬ ಪ್ರಬೋಧನ, ಪರಿಸರ ಸಂರಕ್ಷಣೆ, ಸ್ವದೇಶಿ ಜೀವನ ಶೈಲಿ, ನಾಗರಿಕ ಶಿಷ್ಟಾಚಾರ. ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನು ಮಾಡ್ತೀನಿ. ನಾವು ಅಲ್ಲ, ನಾನು. ಇದು ಪಂಚಪರಿವರ್ತನದ ಒಂದು ಸಂದೇಶ. ಸೊ ಹೀಗೆ ಈ 3 ವಿಷಯಗಳನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಜೊತೆ ಹಂಚಿಕೊಂಡು ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ. ಇಷ್ಟೋ ತನಕ ಡಿಸ್ಟ್ರಿಬ್ಯೂಷನ್ ಭಾಷೆ ಮಾಡಿರ್ತಕ್ಕಂತಹ ರವೀಂದ್ರ ವಿಜಯ್ ಅವರಿಗೆ ಧನ್ಯವಾದ ಹೇಳ್ತಾ, ಈ ಹಿಂದೂ ಸಮ್ಮೇಳನ ಸಮಿತಿಯ ಉದ್ದೇಶಿಸಿ ಪೂಜ್ಯರು ಆಶೀರ್ವಚನ ನೀಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೆ. ಭೀಮು ಆ ಲೈಟಿಗೆ ಏನೋ ಸ್ವಲ್ಪ ಸರ್ಸು ಮುಂದಕ್ಕೆ ಸರ್ಸು ಯಾರು ಸರ್ಸಿರು ಫೋಟೋ ಹೋಗ್ತದೆ ಸ್ವಲ್ಪ ಸರ್ಸ. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಥಮದಲ್ಲಿ ನೋಡ್ತೀವಿ ತಾಯಿ ಭಾರತ ಮಾತೆಯನ್ನ ಸ್ಮರಣಿಸಿಕೊಂಡು ಪೂಜ್ಯ ಗುರುದೇವರನ್ನ ಸ್ಮರಿಸಿ
ಈ ಒಂದು ಸಂದರ್ಭದಲ್ಲಿ ಹಿಂದೂ ಸಮ್ಮೇಳನ ಸಮಿತಿ ಗಜೇಂದ್ರಗಡದ ಎಲ್ಲ ಬಂಧುಗಳು ಕೂಡಿಕೊಂಡು ಹಮ್ಮಿಕೊಂಡಿರುವಂಥ ಈ ಒಂದು ಹಿಂದೂ ಸಮ್ಮೇಳನದ ಭವ್ಯ ವೇದಿಕೆಯಲ್ಲಿ ಇಲ್ಲಿಯವರೆಗೆ ನಿರರ್ಗಳವಾಗಿ ನಮ್ಮ ನಿಮ್ಮೆಲ್ಲರಿಗೆ ದಿಕ್ಸೂಚಿಯ ಅನುಭವ ನುಡಿಗಳನ್ನು ನೀಡಿದ ಜಿಯವರಿಗೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಗಣ್ಯರಲ್ಲಿ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನಮ್ಮ ಹೆಮ್ಮೆಯ ಭಾರತ ಮಾತೆಯ ಒಂದು ಮಡಿಲಲ್ಲಿ ವಾಸವಾಗಿರುವಂಥ ಎಲ್ಲ ನನ್ನ ಶರಣ ತಂದೆ ತಾಯಂದಿರೇ, ತಮ್ಮೆಲ್ಲರಿಗೂ ಕೂಡ ನನ್ನ ಶರಣಾರ್ಥಿಗಳು. ಬಹುಶಃ ನೇರವಾಗಿ ವಿಷಯಕ್ಕೆ ಬಂದು ಬಿಡ್ತೀವಿ, ಯಾಕೆ ಸಮಯಕ್ಕೆ ನಾವು ಬಹಳ ಮಹತ್ವವನ್ನು ಕೊಡಬೇಕಾಗ್ತದೆ. ಮೊದಲನೇದಾಗಿ ಕೊನೆಗೆ ಹೇಳುವಂತ ಮಾತನ್ನೇ ಮೊದಲಿಗೆ ಹೇಳ್ಬಿಡ್ತೇವೆ. ಅದು ಏನು ಅಂದ್ರೆ, ಇಷ್ಟೊಂದು ಶ್ರಮ ವಹಿಸಿ ಹಲವು ದಿನಗಳಿಂದ ಈ ಎಲ್ಲ ಕಾರ್ಯಕ್ರಮದ ತಯಾರಿಯನ್ನ ಮಾಡಿದಂಥ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸೇವೆಯನ್ನು ಮಾಡಿದ ಎಲ್ಲ ನಮ್ಮ ಹಿಂದೂ ಸಮಾಜ ಸೇವಕರಿಗೆ ಒಂದ್ಸಲ ಜೋರಾದ ಚಪ್ಪಾಳೆಯನ್ನ ತಟ್ರಿ. ಯಾಕಂದ್ರೆ ಇದು ಎಲ್ಲರೂ ಕೈ ಜೋಡಿಸಿದಾಗ ಆದಂತ ಒಂದು ದೊಡ್ಡ ಸಮಾರಂಭ ಇದು. ಅವರೆಲ್ಲರಿಗೂ ಕೂಡ ಕೃತಜ್ಞತಾ ಪೂರ್ವಕವಾಗಿ ಆಶೀರ್ವಾದವನ್ನ ಹೇಳಿ ವಿಷಯಕ್ಕೆ ನಾನು ಪ್ರವೇಶ ಮಾಡ್ತೇನೆ. ಬಹುಮುಖ್ಯವಾಗಿ ಈ ಒಂದು ಸಮ್ಮೇಳನದ ಉದ್ದೇಶ ಏನು ಅಂದ್ರೆ, ಜಿ ಅವರು ಹೇಳಿದ ಹಾಗೆ ದೇಶದಲ್ಲಿನ ಸಂಸ್ಕೃತಿ ಮತ್ತು ಸಂಸ್ಕಾರ ಅವುಗಳನ್ನ ಮರೆಯೋದು ಬೇಡ, ಅವನ್ನ ಬೆಳೆಸೋಣ ಅನ್ನುವಂಥ ಉದ್ದೇಶ ಅಷ್ಟೇ ಈ ಕಾರ್ಯಕ್ರಮದ್ದು, ಮತ್ತೇನು ಬೇರೆ ಉದ್ದೇಶಗಳಿಲ್ಲ. ದೇಶದಲ್ಲಿನ ಸಂಸ್ಕೃತಿಗಳು ಮತ್ತು ಸಂಸ್ಕಾರ ಇವು ಎರಡಕ್ಕೂ ನಾವು ಮಹತ್ವ ಕೊಡಬೇಕು ಅನ್ನುವಂಥ ಉದ್ದೇಶ ಈ ನಮ್ಮ ಹಿಂದೂ ಸಮ್ಮೇಳನದ್ದಾಗಿರುವಂತಹದ್ದು. ಬಹುಶಃ ಇಲ್ಲಿ ಸೇರಿರುವಂತ ತಾಯಂದ್ರ ಕುರಿತಾಗಿ ಎರಡು ಮಾತನ್ನ ತಮ್ಮೆಲ್ಲ ಗಮನಕ್ಕೆ ತರ್ತೇನೆ ನಾನು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅನ್ನುವಂಥ ದೇಶ, ಆ ಮಾತು ತಮಗೆಲ್ಲ ತಿಳಿದಿರುವಂತಹದ್ದು. ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ, ಸಂಸ್ಕಾರ, ನಮ್ಮ ಭಾರತೀಯ ಸಂಸ್ಕೃತಿ ಮೊಟ್ಟ ಮೊದಲು ಪ್ರಾರಂಭ ಆಗೋದೇ ಎಲ್ಲಿಂದ ಅಂದ್ರೆ ನಿಮ್ಮೆಲ್ಲರ ಮನೆಗಳಿಂದನೇ ಪ್ರಾರಂಭ ಆಗುತ್ತದೆ. ಹೌದಾ? ಸಾಧಕರ ಬಗ್ಗೆ ಒಂದಿಷ್ಟು ಇತಿಹಾಸವನ್ನ ನೋಡಿ ಹೋದಾಗ ಪ್ರತಿಯೊಬ್ಬ ಸಾಧಕರ ಹಿಂದೆ ಅವರ ತಾಯಿಯ ಪಾತ್ರ ಬಹಳ ದೊಡ್ಡದೈತಿ. ತಾಯಿಯ ಪಾತ್ರ ಆಗಲೇ ನಾವು ಭಾವಚಿತ್ರಕ್ಕೆ, ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಮಾಡಿದ್ವಿ. ಸಮಯ ಅಲ್ಪ ಇರೋದ್ರಿಂದ ಅವರ ಕುರಿತಾಗಿ ಎರಡು ಮಾತು ನಿಮಗೆ ನೆನಪಿಸ್ಕೊಡ್ತೇನೆ ನಾನು. ತಾಯಿ ಶಿವಾಜಿ ಮಹಾರಾಜರ ತಾಯಿ ಜೀಜಾಬಾಯಿ ನೋಡ್ರಿ, ಸನಾತನ ಧರ್ಮಕ್ಕೆ ನಮ್ಮ ಸಂಸ್ಕೃತಿಗೆ ಎಷ್ಟು ಮಹತ್ವ ಐತಿ ಅನ್ನೋದನ್ನ ಇದೊಂದು ವಿಷಯದಿಂದ ನಾವು ನೆನಪಿಟ್ರೆ ಸಾಕು. ಅಂದ್ರೆ ಬುನಾದಿಯನ್ನ ಹೆಂಗ ಹಾಕಬೇಕು ನಾವು ಅನ್ನೋದನ್ನ ತಿಳ್ಕೊಬೇಕಷ್ಟೆ. ಯಾವ ಜೀಜಾಬಾಯಿ ಗರ್ಭವತಿ ಆಗಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ವಿಚಾರ ಮಾಡ್ರಿ, ಎಲ್ಲ ತಾಯಂದಿರಿಗೆ ಒಂದಿಷ್ಟು ರೂಢಿ ಒಳಗೆ ಹೇಳ್ಬೇಕು ಅಂದ್ರೆ ಬಯಕೆಗಳು ಅಂತ ಇರ್ತಾವ.
ಬಯಕೆಗಳು ಅಂತ ಕರೀತಾರೆ ಅವಕ್ಕೆ. ಅಂದ್ರೆ ಅಪೇಕ್ಷೆ ಮಾಡೋದು. ಉಣ್ಣುವ ಆಹಾರದ ಮೇಲೆ ಒಂದಿಷ್ಟು ತಾಯಂದಿರ ಅಪೇಕ್ಷೆ ಇರುತ್ತೆ, ಕೆಲವೊಂದು ನೋಡುವ ವಸ್ತುಗಳ ಮೇಲೆ ಅಪೇಕ್ಷೆ ಇರುತ್ತೆ. ಅಲ್ಲಿ ಏನೋ ಗ್ರಹಿಸಿ ನೋಡಿ ಸೇವಿಸಿರ್ತೀವಿ, ಅದರ ಪ್ರಭಾವ ಗರ್ಭದೊಳಗಿರುವಂತಹ ಶಿಶುವಿಗೆ ಆಗುತ್ತನ್ನುವಂತ ಮಾತು ಮಾತ್ರ ನಮಗೆ ನೆನಪಿರುವುದಿಲ್ಲ ಏನ್ರಿ? ಆ ಮಾತು ಮಾತ್ರ ನೆನಪಿರಲ್ಲ ನಮಗೆ. ಅಂತ ಯಾವ ಸಂದರ್ಭದಲ್ಲಿ ಮಾತೆ ಜೀಜಾಬಾಯಿ ಅವರಿಗೆ ಒಂದು ಬಯಕೆ ಇತ್ತು. ಎಂತ ಬಯಕೆಯನ್ನ ಆ ತಾಯಿ ಕಂಡಿದ್ಲು ಅಂದ್ರೆ, ಶಿವಭಾರತದೊಳಗೆ ಶಿವಾಜಿ ಮಹಾರಾಜರ ಬಗ್ಗೆನ ಬರೆದಿರುವಂತ ಒಂದು ಗ್ರಂಥ ಅದು ಶಿವಭಾರತ ಅಂತ. ಅದರೊಳಗೆ ಉಲ್ಲೇಖ ಮಾಡ್ತಾರೆ, ತಾಯಿಯಾಗಿರುವಂತ ಜೀಜಾಬಾಯಿ ಗರ್ಭದೊಳಗಿರುವಂತ ಶಿವಾಜಿ ಮಹಾರಾಜ, ಆ ತಾಯಿಯ ಬಯಕೆ ಏನಾಗಿತ್ತು ಅಂದ್ರೆ, ಇಡೀ ಕಾಡಿಗೆ ರಾಜ್ಯನಾಗಿರುವಂತ ಸಿಂಹದ ಮೇಲೆ ಸವಾರಿಯನ್ನು ಮಾಡಿ, ಯಾವ ಇಡೀ ಜಗತ್ತನ್ನೇ ಸಲುಹಿದಂತ ಜಗನ್ಮಾತೆ ಕಾಳಿಯ ಅವತಾರ ಹೆಂಗಿರುತ್ತೋ, ತನ್ನ ಕೇಶರಾಶಿಗಳನ್ನ ಹರವಿಕೊಂಡು ಎದುರಿಗೆ ಬರುವಂತ ದುಷ್ಟರನ್ನ ಸಂಹಾರ ಮಾಡುವ ಒಂದು ಶಕ್ತಿ ನನಗೆ ಭಗವಂತ ಕೊಡು ಅಂತ ಪ್ರಾರ್ಥನೆ ಮಾಡ್ತಿದ್ಲಲ್ಲ, ಅದರ ಒಂದು ಪ್ರತಿಫಲವಾಗಿ ಮುಂದೆ ಶಿವಾಜಿ ಮಹಾರಾಜ ಹುಟ್ಟಿ ಬಂದಾಗ ಸಿಂಹದ ಮರಿ ಮತ್ತು ಸಿಡಿಲ ಮರಲಾಗೇ ನಾವು ಹೊರಗೆ ಬಂದ ಅನ್ನುವಂಥದ್ದನ್ನು ನಾವೆಲ್ಲರೂ ನೆನಪಿಡಬೇಕು. ಯಾಕೆ ಇದನ್ನು ನಾನು ನೆನಪು ಮಾಡಿಕೊಟ್ಟೆ ಅಂದ್ರೆ, ಆ ತಾಯಿಯ ಪ್ರೇರಣೆ, ಆ ತಾಯಿಯೊಳಗಿರುವಂತ ಸಂಕಲ್ಪ ಎಷ್ಟು ಮಹತ್ವ ಆಗಿತ್ತು ಅನ್ನೋದನ್ನ ನಾವೆಲ್ಲ ಸ್ಮರಿಸಬೇಕಾಗ್ತದೆ. ಹಾಗಾಗಿ ಈ ಒಂದು ಸನಾತನ ಧರ್ಮ, ಇದರಲ್ಲಿ ಬರುವಂತ ಸಂಸ್ಕಾರಗಳನ್ನ ದಯಮಾಡಿ ಎಲ್ಲರೂ ಕೂಡ ಅದನ್ನ ಏನಂದ್ರೆ ರೂಢಿ ಒಳಗೆ ತೆಗೆದುಕೊಂಡು ಬರ್ರಿ. ಆಗಲೇ ಪೂಜನೀಯ ಜಿ ಅವರು ಹೇಳಿದ ಹಾಗೆ ಕೇವಲ ವೈಭವದ ಮೂಲಕ ಕಾರ್ಯಕ್ರಮವನ್ನು ಮಾಡಿ ಬಿಂಬಿಸುವುದರೊಂದಿಗೆ ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ, ಅದನ್ನು ರೂಢಿ ಒಳಗೆ ತಂದಾಗ ಆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅನ್ನುವಂಥದ್ದನ್ನ ನಾವೆಲ್ಲರೂ ನೆನಪಿಡಬೇಕಾಗ್ತದೆ. ಸನಾತನ ಧರ್ಮ ಮತ್ತು ಸಂಸ್ಕೃತಿ ಒಳಗೆ ಹಲವಾರು ಪದ್ಧತಿಗಳನ್ನ ನಾವು ಇವತ್ತು ಏನಂದ್ರೆ ಅವನ್ನ ಬದಿಗೊತ್ತೀವಿ. ಪಾಶ್ಚಾತ್ಯ ಸಂಸ್ಕೃತಿಗಳಿಗೆ ಒಂದಿಷ್ಟು ಮಾರು ಹೋಗಿವಿ ನಾವೆಲ್ಲ. ಪುಣ್ಯಾತ್ಮರೇ, ತಮಗೆಲ್ಲ ನೆನಪಿರ್ಲಿ, ಹಣೆಯ ಮೇಲೆ ಧರಿಸುವಂತ ತಿಲಕ, ಅದಕ್ಕೂ ಕೂಡ ಒಂದು ಭವ್ಯ ಇತಿಹಾಸವನ್ನು ಹೊಂದಿದೆ ಭಾರತ. ಇದು ಕೇವಲ ನಾನು ಹಣೆಯಲ್ಲಿ ಧರಿಸುವಂತ ಕುಂಕುಮದ ಬಗ್ಗೆ ಮಾತ್ರ ಹೇಳಕತ್ತೀನಿ, ಇನ್ನೂ ಇತಿಹಾಸ ಬಹಳ ಅದಾವ, ಹೇಳ್ತಾ ಹೋದ್ರೆ ಸಮಯ ಇಲ್ಲ. ರಾಮಾಯಣ ಕಾಲದ ಒಂದು ಸಣ್ಣ ಇತಿಹಾಸವನ್ನ ನೆನಪು ಮಾಡಿಕೊಡ್ತೀನಿ ನಿಮಗೆ. ಸೀತಾಮಾತೆಯ ಅಪಹರಣ ಆದಾಗ ಅಶೋಕವನದಲ್ಲಿ ಕೂಡಿ ಹಾಕಿದ್ರು ಸೀತೆಯನ್ನ. ನಂತರ ಆ ಯಾವ ವಾನರ ಸೈನ್ಯ ಹೋಗಿ ಅಲ್ಲಿ ಘನಘೋರ ಯುದ್ಧ ಆದ ನಂತರ ಸೀತೆಯನ್ನು ಅಯೋಧ್ಯೆಗೆ ಕರ್ಕೊಂಡು ಬಂದಿರ್ತಾರೆ. ಅರಮನೆಯೊಳಗೆ ಕುಂತಾಗ ಯಾವ ಪವನ ಸುತ ಹನುಮಾನ ಸೀತಾಮಾತೆ ಹತ್ರ ಬಂದು ನಮಸ್ಕಾರ ಮಾಡಿ ಕೇಳ್ತಾನೆ, ನೋಡ್ರಿ ಸನಾತನ ಧರ್ಮಕ್ಕೆ ಇರುವಂತ ಮಹತ್ವ ಎಷ್ಟು ದೊಡ್ಡದೈತೆ ಅನ್ನೋದನ್ನ ಇದ್ರ ಮೂಲಕ ತಿಳ್ಕೊಂಡ್ಬಿಡ್ರಿ ಸಾಕು. ಕೇಳಿದಾಗ ಅಲ್ಲಿ ಹನುಮಂತ ಬಂದು ಸೀತೆಯನ್ನ ಕೇಳಿದ, ತಾಯಿ ಸೀತಾಮಾತೆ, ಲಂಕೆ ಒಳಗೆ ನಾನು ಕೂಡ ಹಾರಿ ಬಂದು ಅಲ್ಲಿಯನ್ನ ಎಲ್ಲವನ್ನ ನೋಡಿದೆ. ಅಲ್ಲಿ ಎಲ್ಲರೂ ನೋಡಿದ್ರು, ಯಾವ ಭಾಗಕ್ಕೆ ನೋಡಿದ್ರು ಬರೇ ರಾಕ್ಷಸರೇ ಇದ್ರು. ಅವ್ರನ್ನ ನೋಡಿದಾಗ ಒಂದು ಕ್ಷಣ ಭಯ ಆಗಬೇಕು, ಆದ್ರೂ ಎಷ್ಟು ಆರಾಮಿದ್ದಲ್ಲವ, ಇದು ಹೆಂಗ್ ಸಾಧ್ಯ ಆಯ್ತು ಅಂತ ಹನುಮಂತ ಸೀತೆಯನ್ನ ಪ್ರಶ್ನೆ ಮಾಡ್ತಾನೆ. ಆ ಪ್ರಶ್ನೆಯನ್ನ ಮಾಡಿದಾಗ ಸೀತಾಮಾತೆ ಸಣ್ಣದಾಗಿರುವಂತ ಉತ್ತರ ಕೊಟ್ಲು. ಏನು ಅಂದ್ರೆ, ನನ್ನೊಳಗೆ ಏನು ಅಂದ್ರೆ ರಾಮ ಇದ್ದ, ಅದಕ್ಕೆ ನನಗೆ ಭಯ ಆಗ್ಲಿಲ್ಲ ಅಂತ ಒಂದು ಮಾತು ಹೇಳಿದಾಗ ಹನುಮಂತ ಹೇಳ್ತಾನೆ, ತಾಯಿ ನನ್ನೊಳಗೂ ಕೂಡ ಒಬ್ಬ ರಾಮ ಇದ್ದಾನೆ, ಆದರೆ ಆ ರಾಕ್ಷಸ ಸೈನ್ಯವನ್ನ ನೋಡಿದಾಗ ನಿನ್ನೊಳಗಿನ ಧೈರ್ಯ ಹೆಂಗ ಬಂತು ಅಂದಾಗ ಆ ಮಾತು ಹೇಳಿದ್ದು ಏನಿಲ್ಲ, ವಿವಾಹ ಸಂದರ್ಭದಲ್ಲಿ ಪ್ರಭು ಶ್ರೀರಾಮಚಂದ್ರ
ನನ್ನ ಹಣೆಗೆ ಏನು ಕುಂಕುಮವನ್ನ ಇಟ್ಟ, ಆ ತಿಲಕವನ್ನ ಏನು ಕೊಟ್ಟ, ಅದ್ರೊಳಗ ಖಾಯಾಮ ಶ್ರೀರಾಮ ಅದಾನನ್ನುವಂತ ಭರವಸೆ ಮೇಲೆ ನಾನು ಲಂಕೆ ಒಳಗಿದ್ದೆ ಅಂತ ಸೀತೆ ಹೇಳಿದ್ಲು. ಆ ಒಂದು ಭರವಸೆ ಮ್ಯಾಗ ನಾನು ಲಂಕೆ ಒಳಗಿದ್ದೆ, ಭಯ ಇದ್ದಿಲ್ಲ. ಅವಾಗ ಹನುಮಂತ ಅದ ಕ್ಷಣದೊಳಗನ ಹೋಗಿ ಅದ ಅರಮನೆ ಒಳಗ ಕೂಡಿಟ್ಟಿರುವಂತ ಒಂದಿಷ್ಟು ಕುಂಕುಮದ ಭಂಡಾರವನ್ನು ಇಡೀ ಮೈತುಂಬ ಹಾಕೊಂಡು ಎಲ್ಲ ಏನಂದ ಪ್ರೋಕ್ಷಣೆ ಮಾಡಿಕೊಂಡು ಮೈತುಂಬ ಸವರ್ಕೊಂಡವ. ಏನನ್ನ? ಕುಂಕುಮವನ್ನ. ಅಲ್ಲಿರುವಂತ ರಾಮ ಲಕ್ಷ್ಮಣರು ಕೇಳ್ತಾರೆ, ನಗ ಕತ್ತಿದ್ರು, ಏನೋ ಹನುಮ ಮತ್ತೆ ನಿನ್ನ ಕಪಿ ಚೇಷ್ಟೆಯನ್ನ ಪ್ರಾರಂಭ ಮಾಡಿದೇನೋ ಅಂತ ಕೇಳಿದಾಗ ಅವಾಗ ಹನುಮನ ಬಾಯಿಂದ ಬಂದ ಮಾತು ಎಷ್ಟು ಮಹತ್ವ ಇತ್ತು ನೋಡ್ರಿ. ಅವ ಹನುಮ ಹೇಳಿದ, ಪ್ರಭು ಶ್ರೀರಾಮಚಂದ್ರ, ನಾನು ಇದನ್ನ ಕಪಿ ಚೇಷ್ಟೆ ಮಾಡೋದಕ್ಕೆ ಹಾಕೊಳ್ಳಿಲ್ಲಪ್ಪ. ಲಂಕೆಯೊಳಗಿದ್ದಾಗ ಸೀತೆಗೆ ಧೈರ್ಯ ತುಂಬಿದ್ದು ಕೇವಲ ಒಂದು ಸಣ್ಣ ಕುಂಕುಮದ ಬೊಟ್ಟ, ಆದ್ರೆ ಅದರೊಳಗನ ನೀ ಇದ್ದಿ ಅಂದ ಮೇಲೆ ಇದನ್ನ ಮೈಯೆಲ್ಲ ಹಾಕೊಂಡ್ರೆ ನನ್ನ ಮೈಯೆಲ್ಲ ರಾಮನಾಗಿ ನೀ ಇರ್ತೀಯ ಅನ್ನುವಂಥ ಭರವಸೆ ಮೇಲೆ ನಾ ಇದನ್ನು ಮೈಯಾಗ ಹಾಕೊಂಡೀನಿ ಅಂತ ಹೇಳಿದವ. ಅಂದ್ರೆ ಎಷ್ಟು ಮಹತ್ವದ ನೋಡ್ರಿ. ಅದು ನಮ್ಮ ಈ ಹಿಂದೂ ರಾಷ್ಟ್ರಕ್ಕೆ ಇರುವಂತ ಒಂದು ದೊಡ್ಡ ಶಕ್ತಿ, ನಮ್ಮ ದೇಶಕ್ಕಿರುವಂತ ದೊಡ್ಡ ಶಕ್ತಿ ಅದು. ಪ್ರತಿಯೊಂದು ಈ ಭೂಮಿಯ ಒಂದು ಭಾರತ ಮಾತೆಯ ಒಂದು ಮಡಿಲಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಗೌರವ, ಒಂದೊಂದು ಶಕ್ತಿ. ಒಬ್ಬೊಬ್ಬ ಕ್ರಾಂತಿಕಾರಿಗಳು ಇಲ್ಲಿ ಜನಿಸಿ ಹೋಗ್ಯಾರ, ಇನ್ನೊಬ್ಬರಿಗೂ ಕೂಡ ಮಾದರಿ ಆಗ್ಯಾರ. ಹೌದಾ? ಅಂಥ ಎಲ್ಲ ಮಾದರಿಯಾಗಿರುವಂತ ಕೇಸರಿ ನಂದನಗಳು ಇವತ್ತಿನ ದಿವಸ ಗರ್ಜನೆಯನ್ನ ಮಾಡಿ ಇಡೀ ನಮ್ಮ ದೇಶಕ್ಕೆ, ಇಡೀ ನಮ್ಮ ದೇಶದ ಭವ್ಯ ಪರಂಪರೆಗೆ ಅವರು ನಾಮಾಂಕಿತವನ್ನ ಹಾಕಿ ಹೋಗಿದ್ದಾರೆ. ಅದನ್ನ ಪಾಲಿಸಿಕೊಂಡು ಬರುವಂತ ಕೆಲಸವನ್ನ ಇವತ್ತು ನಾವೆಲ್ಲ ಬಾಂಧವರು ಮಾಡಬೇಕಾಗಿರುವಂತಹದ್ದು ನಮ್ಮ ಧರ್ಮ. ಹಾಗಾಗಿ ಇಂಥ ಎಲ್ಲ ಹೆಚ್ಚು ಹೆಚ್ಚು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಆಗಲೇ ಪೂಜ್ಯನೀಯ ಗುರುಗಳು ಹೇಳಿದ ಹಾಗೆ, ಜಿ ಅವರು ಹೇಳಿದ ಹಾಗೆ, ಇಲ್ಲಿ ಯಾವುದೇ ಜಾತಿ ಮತ ಪಂಥವನ್ನ ಮೀರಿ ಕೇವಲ ನಾವು ಇರುವಂತ ರಾಷ್ಟ್ರ ಮತ್ತು ರಾಷ್ಟ್ರದಲ್ಲಿರುವಂತ ಒಂದು ಸಂಸ್ಕಾರಕ್ಕೆ ನಾವು ಯಾವಾಗ ಆ ಬೆಲೆಯನ್ನ ತರ್ತಾ ಹೋಗ್ತೀವಿ, ನಿಮಗೆ ನೆನಪಿರ್ಲಿ, ಬೇರೆ ಬೇರೆ ದೇಶಗಳಿಗೆ ಒಂದೊಂದು ಹೆಸರನ್ನ ಇಟ್ಟಾರೆ. ಕೆಲವೊಂದು ದೇಶಗಳಿಗೆ ಜಗತ್ತಿನ ದೊಡ್ಡ ಅಣ್ಣ ಅಂತ ಕರೆದ್ರು, ಕೆಲವೊಂದು ದೇಶಗಳಿಗೆ ಜ್ಞಾನ ಅಂತ ಕರೆದ್ರು. ಹಾಗೆ ಅಣ್ಣ ತಮ್ಮ ಹೀಗೆ ಎಲ್ಲ 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 ದೇಶಗಳಿಗೆ ಒಂದೊಂದು ಹೆಸರನ್ನ ಕರ್ಕೊಂತ ಹೋದ್ರು. ಆದರೆ ನೆನಪಿರ್ಲಿ, ಹೆಮ್ಮೆಯ ನಮ್ಮ ದೇಶಕ್ಕೆ ಭಾರತ ಮಾತೆ ಅಂತ ಕರೆದ್ರು. ಜಗತ್ತಿಗೆ ತಾಯಿ ಎನಿಸ್ಕೊಂಡಿರುವಂತ ರಾಷ್ಟ್ರ ಅದು ನಮ್ಮ ಹೆಮ್ಮೆಯ ಹಿಂದೂಸ್ತಾನ. ಇಡೀ ವಿಶ್ವದೊಳಗೆ ನೀವು ಎಲ್ಲಿ ಹೋಗಿ ಹುಡುಕಿದ್ರೂ ಕೂಡ ಹಿಂದೂಗಳ ಮೂಲ ಸ್ಥಾನ ಅದು ಅಖಂಡವಾಗಿರುವಂತ ಭಾರತ ಅನ್ನುವಂಥದ್ದನ್ನ ನಾವೆಲ್ಲರೂ ನೆನಪಿಡಬೇಕಾಗ್ತದೆ. ಅಂಥ ಒಂದು ಸ್ಮರಣೆ ತಮ್ಮೆಲ್ಲರಿಗೂ ಬರಬೇಕು. ಸ್ವಾಮಿ ವಿವೇಕಾನಂದರ ಆದರ್ಶಗಳು ಕೇವಲ ಪುಸ್ತಕಕ್ಕೆ ಸೀಮಿತ ಆಗಬಾರದು ಅನ್ನುವಂಥ ಕಳಕಳಿ ನಂದು. ಸ್ವಾಮಿ ವಿವೇಕಾನಂದರ ಆದರ್ಶಗಳು ಕೇವಲ ಪುಸ್ತಕಕ್ಕೆ ಆಗಬಾರ್ದು. ಅವರು ಒಂದು ಮಾತು ಬರೆದಾರೆ, ಬದುಕಲು ಕಲಿಯಿರಿ ಅನ್ನುವಂಥ ಗ್ರಂಥವನ್ನು ಒಂದು ಕ್ಷಣ ಕಣ್ಣಾಡಿಸ್ರಿ. ಹಾಗೆ ಬದುಕಲು ಕಲಿಯಿರಿ ಅನ್ನುವಂತ ಒಂದು ಗ್ರಂಥ, ಅದ್ರೊಳಗೆ ಹೇಳಿದ್ರು, ಹೇಳಿರಿ ಯುವಕರು ಎದ್ದೇಳಿ ಅಂತ ಒಂದು ಮಾತು ಹೇಳ್ಯಾರ. ಅದನ್ನ ನೋಡಿ ಮಾನ್ಯ ಒಬ್ಬ ನನಗೆ ಪ್ರಶ್ನೆ ಮಾಡಿದ, ಅಜ್ಜನ ಹುಡುಗರಷ್ಟೇ ಹೇಳ್ಬೇಕನ್ರಿ ಮತ್ತು ವಯಸ್ಸಾದವ್ರು ಬ್ಯಾಡನ್ರಿ ಅಂತ ನಾವ. ಅಂದ್ರೆ ಅದರ ಮಾತಿನ ಅರ್ಥ ಹಂಗಲ್ಲ. ಪ್ರತಿಯೊಬ್ಬ ಭಾರತೀಯನೂ ಕೂಡ ಎಚ್ಚರದಿಂದ ಇರ್ರಿ ಅನ್ನುವಂತ ಸಂದೇಶವನ್ನ ಅಂದೇ ಕೊಟ್ಟು ಹೋಗ್ಯಾರ ಸ್ವಾಮಿ ವಿವೇಕಾನಂದರು. ಎಚ್ಚರದಿಂದ ಜಾಗೃತರಾಗಿರ್ರಿ ಅಂತ ಹೇಳ್ಯಾರ ಅವರು. ಅದಕ್ಕೆ ಅವರು ಕೊನೆಯದಾಗಿ ಒಂದು ಮಾತು ಹೇಳಿದ್ರು, ಏನು ಅಂದ್ರೆ, ಚಟದಿಂದ ಇರುವಂಥವರು ಯುವಕರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಸದಾ ಇಂಥ ಚಟುವಟಿಕೆಯೊಳಗೆ ಇರುವಂಥವರು ನಿಜವಾದ ಯುವಕರು ಅನ್ನುವಂತಹ ಮಾತನ್ನ ಬಹಳ ಸುಂದರವಾಗಿ ಸ್ವಾಮಿ ವಿವೇಕಾನಂದರವರು ತಿಳಿಸ್ಕೊಂಡು ಬಂದಿರುವಂತಹದ್ದು. ಅಂತ ಸ್ವಾಮಿ ವಿವೇಕಾನಂದರ ಇತಿಹಾಸವನ್ನು ಓದ್ರಿ. ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸ ಏನು, ಸಾಕಷ್ಟು ರಾಜರು ಆಗಿ ಹೋಗ್ಯಾರ ನಮ್ಮ ದೇಶದೊಳಗೆ, ಏನ್ರಿ. ನಮ್ಮ ಹಿಂದೂ ಪರಂಪರೆಯನ್ನು ಎತ್ತಿ ಹಿಡಿದಂತ ಅರಸು ಮನೆತಗಳು ಸಾಕಷ್ಟು ಅದಾವೆ. ಆದ್ರೆ ನಿಮಗೆ ನೆನಪಿರ್ಲಿ, ಉದ್ದೇಶ ದೊಡ್ಡದಿತ್ತು ಅಂತಂದ್ರೆ ಅದು ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಉದ್ದೇಶ ಒಳ್ಳೇದಿರಬೇಕು, ನಮ್ಮ ಸಂಕಲ್ಪ ಒಳ್ಳೇದಿರ್ಬೇಕು. ಅಂದಾಗ ನೀವು ಎಲ್ಲೇ ಹೋದ್ರೂ ಕೂಡ, ಯಾವ ಮೂಲೆ ಒಳಗಿದ್ರು ಕೂಡ ನಿಮ್ಮನ್ನ ಗುರುತಿಸುವಂತ ಶಕ್ತಿ ಬರುತ್ತೆ. ನಿಮ್ಮ ಉದ್ದೇಶ ಒಳ್ಳೇದಿರ್ಲಿ.
ಇವತ್ತು ಅಂತ ಉದ್ದೇಶವ ಏನು ಯಾವ ನಮ್ಮ ಅಖಂಡ ಹಿಂದೂ ಭಾರತದ ಒಂದು ಉದ್ದೇಶ ಏನು ಹಿಂದೂ ಸಮ್ಮೇಳನದ ಒಂದು ಉದ್ದೇಶ ಏನಾಗಿದೆ ಅಂದ್ರೆ ಎಲ್ಲರೊಳಗೂ ಕೂಡ ಸಂಸ್ಕಾರ ಬರಲಿ, ಪಂಚ ಪರಿವರ್ತನೆ ಆಗಲಿ ಅನ್ನುವಂಥ ಉದ್ದೇಶ ಇದೆ. ಅದು ಜಗತ್ತಿನಾದ್ಯಂತ ಹೆಸರನ್ನ ಗಳಿಸಿದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಸಂತೋಷ ಆಗ್ತದೆ ಪುಣ್ಯಾತ್ಮರೇ. ಹಾಗಾಗಿ ತಾವೆಲ್ಲರೂ ಕೂಡ ಕೊನೆಯದಾಗಿ ಒಂದು ಮಾತು ಹೇಳುವುದು ಏನು ಅಂತಂದ್ರೆ, ಸಾಹಸದೊಳಗೆ ಯಾರನ್ನ ನೋಡಿ ನಾವು ಸಾಹಸ ಮಾಡ್ಬೇಕು ಹೇಳ್ರಿ ನೋಡೋಣ. ಒಂದು ಸಣ್ಣ ಪ್ರಶ್ನೆ ನಿಮಗೆ, ಸಾಹಸದೊಳಗ ಏನು ವೀರರನ್ನ ನೋಡಿ ಸಾಹಸ ಮಾಡಬೇಕು ಅಥವಾ ಅವಿಸ್ಮರಣೀಯರಾಗಿರುವಂತವರನ್ನ ಅವರ ಕಥೆಯನ್ನು ಕೇಳಿ ಸಾಹಸವನ್ನ ಮಾಡಬೇಕು ಏನು ಅಂತ ಪ್ರಶ್ನೆ ಮಾಡಿದಾಗ ಒಬ್ಬ ಅನುಭವಿಗಳು ಬರೆದ್ರು, ಸಾಹಸವನ್ನ ಮಾಡ್ಬೇಕಾದ್ರೆ ಯಾವ ದೊಡ್ಡ ದೊಡ್ಡ ವಿಷಯವನ್ನು ಓದೋದು ಬೇಕಾಗಿಲ್ಲ, ನಮ್ಮ ಕಣ್ಣ ಎದುರಿಗೆ ಎಲ್ಲೋ ಒಂದು ಕಡೆ ವಾಸ ಇರುವಂತ ಒಂದು ಸಣ್ಣ ಇರುವೆಯನ್ನ ನೋಡಿ ನಾವು ಸಾಹಸ ಮಾಡ್ಬೇಕಂತ. ಏನನ್ನ ನೋಡಿ ಸಣ್ಣ ಇರುವೆಯನ್ನ ನೋಡಿ ಆಶ್ಚರ್ಯ ಅನಿಸ್ಬೋದು ನಿಮಗೆ. ಅಜ್ಜರ ಏನು ಇರುವೆ ನೋಡಿ ಏನು ಸಾಹಸ ಮಾಡಬಹುದು ಅಂತ ಅನಿಸ್ಬೋದು. ನಿಮಗೆ ನೆನಪಿರ್ಲಿ, ಇರುವೆಯ ಸಾಹಸ ಎಷ್ಟು ದೊಡ್ಡದೈತಿ ಅಂದ್ರೆ, ಒಂದು ಕಲ್ಲು ಸಕ್ಕರೆಯ ಹಳಕು ಅದನ್ನು ಎತ್ತುವ ಶಕ್ತಿ ಇಲ್ಲ, ಆದ್ರೆ ಅದರೊಳಗೆ ಒಗ್ಗಟ್ಟನ್ನೋದು ಬಂತು ಅಂದ್ರೆ ಎಷ್ಟೇ ದೊಡ್ಡದಾದ್ರೂ ಕೂಡ ಒಯ್ಯುವಂತ ಶಕ್ತಿ ಅದರೊಳಗೆ ಬರ್ತೈತಿ. ಹೌದಾ? ಸಾಹಸದ ದೃಷ್ಟಿಕೋನ ಇದ್ದಾಗ ಒಂದು ಇರುವೆ ನಮಗೆ ಮಾದರಿ ಆಗ್ತದೆ. ಇನ್ನು ಧೈರ್ಯದ ವಿಷಯವಾಗಿ ಬಂದಾಗ ಏನು ಯಾರ ಸ್ಫೂರ್ತಿ ನಮಗೆ ಧೈರ್ಯ ಆಗತ್ತೆ ವಿಚಾರ ಮಾಡ್ರಿ. ಯಾರ ಸ್ಫೂರ್ತಿ ನಮಗೆ ಧೈರ್ಯ, ಯಾರನ್ನ ನೋಡಿ ನಾವು ಧೈರ್ಯವನ್ನ ಮೆಚ್ಚಬೇಕು ಅಂದ್ರೆ ನಿಮಗ ಈ ಸಂದರ್ಭದಲ್ಲಿ ಹೇಳ್ತೀನಿ ಪುಣ್ಯಾತ್ಮರು, ಈ ಮಾತು ನೆನಪಿಡ್ರಿ. ಅದು ಕೇವಲ ತಾಯಂದಿರಲ್ಲಿ ಇರುವಂತಹ ಧೈರ್ಯವನ್ನ ನಾವು ಗಮನಿಸಿದಾಗ ನಮಗೆ ನಿಜವಾದ ಧೈರ್ಯ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ನಿಮಗೆ ನೆನಪಿರ್ಲಿ, ತಾಯಂದ್ರಲ್ಲಿರುವಂತಹ ಧೈರ್ಯ, ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಏನೆಲ್ಲ ಬದಲಾವಣೆಯನ್ನ ಮಾಡುವಂತ ಶಕ್ತಿ ಒಬ್ಬ ತಾಯಂದ್ರಲ್ಲಿದೆ. ಹೌದಾ? ಹಾಗಾಗಿ ಅಂತ ಒಂದು ಕಾರ್ಯವನ್ನ ತಾಯಿ ಜೀಜಾಬಾಯಿ ಮಾಡಿದ್ಲು. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರಂತ ಒಬ್ಬ ಅಮೋಘ ಸಿಡಿಲ ಮರಿ ಜಗತ್ತಿಗೆ ಸಿಕ್ಕಂತಾಯಿತು. ಅವರ ಆದರ್ಶಗಳನ್ನ ನಾವು ನೀವೆಲ್ಲರೂ ಕೂಡ ರೂಢಿಸಿಕೊಳ್ಳುವರಂತವರ ಆಗೋಣ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಂದು ಸಣ್ಣ ವಿಷಯವನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಡ್ಬೇಕಾಗ್ತದೆ. ಇವತ್ತಿನ ದಿನಾಂಕಕ್ಕೆ ಕಾರ್ಯಕ್ರಮ ನಿಗದಿ ಮಾಡಿದಾಗ ಒಂದು ಕಡೆ ಹೆಮ್ಮೆ ಅನ್ನಿಸ್ತು ನನಗೆ. ಇವತ್ತಿನ ದಿನಾಂಕ 14 ಈ ತಾರೀಖನ್ನ ನಿಗದಿ ಮಾಡಿದಾಗ ಎಲ್ಲ ಕಾರ್ಯಕರ್ತರು ತಿಳಿಸಿದ್ರು, ಸ್ವಾಮೀಜಿಯವರೇ 14ಕ್ಕೆ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡೀವಿ ಅಂದಾಗ ನಿಜವಾಗಿನೂ ಕೂಡ ಇಂಥ ಹಿಂದೂ ಸಮಾವೇಶ ಅವಿಸ್ಮರಣೀಯ ಆಗಬೇಕು. ಯಾಕಂದ್ರೆ ಕಳೆದ ಕೆಲ ವರ್ಷದ ಹಿಂದೆ ಪುಲ್ವಾಮಾ ದಾಳಿ ಅನ್ನುವಂಥದ್ದು ಆಗಿ ಹೋಯಿತು, ಹಲವಾರು ತ್ಯಾಗದ ಬಲಿದಾನ ಆಗಿ ಹೋಯಿತು. ಆ ಸಂದರ್ಭದಲ್ಲಿ ಅವರನ್ನ ಸ್ಮರಿಸಲಿಕ್ಕೆ ಒಂದು ವೇದಿಕೆ ಆಯ್ತಲ್ಲ ಅನ್ನುವಷ್ಟು ಹೆಮ್ಮೆ ಇವತ್ತು ನಮಗೆಲ್ಲರಿಗೂ ಕೂಡ ನಾವು ನೆನೆಸ್ಬೇಕಾಗ್ತದೆ. ಅಂತ ಎಲ್ಲ ಧೀರ ವೀರರಿಗೆ ಆ ಭಾರತ ಮಾತೆ ಇಲ್ಲಿ ಸೇರಿರುವಂತ ಎಲ್ಲರ ಒಂದು ಆಶೀರ್ವಾದ ಅವರ ಮನೆತನಕ್ಕೆ ಸದಾ ಇರಲಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಅದರ ಜೊತೆಗೆ ವಿಶೇಷ ಇವತ್ತು ಯಾವ ವಾರ? ಶನಿವಾರ. ನೋಡ್ರಿ, ಬಲವಾಗಿರುವಂಥ ಒಂದು ಬಜರಂಗ ಬಲಿಯ ಒಂದು ಶ್ರೇಷ್ಠವಾಗಿರುವಂಥ ವಾರ. ಇವು ಎರಡನ್ನ ಗುರುತಿಸಿ ಇಟ್ಟಿರೋ ಏನೋ ಗೊತ್ತಿಲ್ಲ, ಆದರೆ ಸಮಯ ಸಂದರ್ಭ ಅದನ್ನು ನಮಗೆ ಒದಗಿಸಿಕೊಟ್ಟಿದ್ದು ಇದು ನಮ್ಮ ಪೂರ್ವ ಜನ್ಮದ ಸುಕೃತ ಪುಣ್ಯ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಎಲ್ಲ ಕಾರ್ಯಕ್ರಮಕ್ಕೆ ಒಂದು ಸಂಘಟನಾ ಶಕ್ತಿಯಾಗಿ ಏನು ಸರ್ವರೂ ಕೂಡ ಏನು ಸಹಾಯದ ಹಸ್ತವನ್ನು ಮಾಡಿ ಸಂಘಟನೆಯ ಮೂಲಕ ಕಾರ್ಯಕ್ರಮದ ಒಂದು ದಿಶೆಯನ್ನ ಬಹಳ ಎತ್ತರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದೀರಿ. ಈ ಭಾಗದಲ್ಲಿ ಮತ್ತೆ ಎಲ್ಲಾದರೂ ಕೂಡ ಇಂತಹ ಕಾರ್ಯಕ್ರಮಗಳು ನಡೆದಾಗ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಕೂಡ ಪ್ರಬಲರಾಗಿ ಯಾವುದೇ ಜಾತಿ ಮತ ಪಂಥವನ್ನ ಮೀರಿ ಬಂದು ಇಂತಹ ಕಾರ್ಯಕ್ರಮಗಳನ್ನ ತಾವು ಯಶಸ್ವಿಗೊಳಿಸ್ರಿ ಅನ್ನುವಂತಹ ಮಾತನ್ನ ಹೇಳ್ತಾ ಕೊನೆಯದಾಗಿ ಒಂದು ಸಲ ಜೈಘೋಷವನ್ನ ಮಾಡಿಬಿಡಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ. ಓಂ ಶಾಂತಿ. ಪೂಜ್ಯರಿಗೆ ಧನ್ಯವಾದಗಳು ಹೇಳ್ತಾ ರವಿ ಸಿಂಗ್ರಿಜಿಯವರು ವಂದನಾರ್ಪಣೆಯನ್ನ ನಡೆಸಿಕೊಡ್ಬೇಕಂತೇಳಿ ವಿನಂತಿ ಮಾಡ್ತಾರೆ.
ಹಿಂದೂ ಸಮ್ಮೇಳನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯನ ವಹಿಸಿದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ವಿಶ್ವನಾಥ್ ಮಹಾಸ್ವಾಮಿಗಳ ಹಿರೇಮಠ ಇವರಿಗೆ ಸಮಿತಿ ವತಿಯಿಂದ ಭಕ್ತಿಪೂರ್ವಕ ನಮನಗಳೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಕಾರ್ಯಕ್ರಮದ ದಿಕ್ಸೂಚಿ ಭಾಷಣರಾದ ಶ್ರೀ ರವೀಂದ್ರಜಿ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮ ನಡೆಯುವ ಸ್ಥಳಾವಕಾಶ ಮಾಡಿಕೊಟ್ಟ ಜಗದ್ಗುರು ತೊಂಡದಾರ ಶಾಲೆ ಆಡಳಿತ ಮಂಡಳಿಯವರಿಗೂ ಸಮಿತಿಯವರಿಂದ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದ ಯಶಸ್ವಿ ಸಹಕರಿಸಿದ ಸಕಲ ಹಿಂದೂ ಸಮಾಜ ಬಾಂಧವರಿಗೂ, ಗಣ್ಯ ವ್ಯಾಪಾರಿಗಳಿಗೂ, ಸಜ್ಜನ ಬಂಧುಗಳಿಗೂ, ಮಾತಾ ಭಗಿನಿಯರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದ ಉಪಸ್ಥಿತಿ ಇರುವ ಪತ್ರಿಕಾ ಮಾಧ್ಯಮದವರಿಗೂ, ರಕ್ಷಣೆ ಒದಗಿಸಿದ ಪೊಲೀಸ್ ಸಿಬ್ಬಂದಿಯವರಿಗೂ, ಕಲಾ ತಂಡದವರಿಗೂ, ರೈತ ಬಾಂಧವರಿಗೂ ಧನ್ಯವಾದಗಳು ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು. ಈ ಕಾರ್ಯಕ್ರಮದ ನಂತರ ಉಪಹಾರ ವ್ಯವಸ್ಥೆ ಇರ್ತದೆ. ಇಲ್ಲಿ ಉಪಹಾರವನ್ನ ತಗೊಂಡು ಹೋಗ್ಬೇಕು. ದಯವಿಟ್ಟು ಉಪಹಾರವನ್ನು ಸೇವಿಸಿ ಹೋಗ್ಬೇಕು. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮ ನಂತರ ಉಪಹಾರ ವ್ಯವಸ್ಥೆ ಇರ್ತದೆ. ಇವಾಗ ಒಂದೇ ಮಾತರಂ ಗೀತೆ ಇರ್ತದೆ. ಆಗ್ಲೇ ರವೀಂದ್ರಜಿ ಅವರು ಹೇಳಿದರು, ಅದಕ್ಕೆ ಎದ್ದು ನಿಂತು ಎಲ್ಲರೂ ಗೌರವ ಕೊಡೋಣ. ಸಂತೋಷ್ ವಸ್ತ್ರದ ಅಣ್ಣ ಕುಂದ್ರು ಹೇಳಕುಂದ್ರು ಈಗ ಲೈವ್ ಐತಣ್ಣ, ಮುಂದೆ ಬಂದು ನಿಂತ್ರಿ. ಎರಡು ಇಂಗ್ಲೀಷ್ ಕನ್ನಡ ಹಾಕಿಬಿಡೋಮ್ರಿ, ಹಾಕೊಂಬರ್ರಿ ಹೊಲಕ್ಕೆ. ಹಾಂ ತಡಿ ಒಂದು ನಿಮಿಷ ಕೇಳಿಬಿಡ ಅದಲ್ಲ ಏನ ಫಂಕ್ಷನ್ ಏನು ತಡಿ ಒಂದು ನಿಮಿಷ. ಈಗ ಇದೈತೆ ತಡಿ ಕೇಳ್ತೀನಿ ತಡಿ. ಅಲ್ಲಲ್ಲ ಅಚ್ಚೆ ಕನ್ನಡ ಇಂಗ್ಲೀಷ್ ಹಾಕ್ಬಿಡು. ನಾವು ಎಲ್ಲ ಎರಡು ಇಂಗ್ಲೀಷ್ ಹಾಕ್ಬಿಡು, ಅದಕ್ಕೆ ಕೇಳಕ್ಕೆ ಬರ್ತಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳು.